ಇವತ್ತು ಭಾರತ ದೇಶದಲ್ಲಿ ಉಳಿದಿರುವಂತಹ ಎಷ್ಟು ರಾಮನ ದೇವಾಲಯಗಳಿದೆಯೋ ಅತ್ಯಂತ ಪ್ರಾಚೀನ ರಾಮನ ದೇವಸ್ಥಾನ. ಇಷ್ಟು ಪ್ರಾಚೀನವಾದಂತಹ ಪೂಜೆ ಮಾಡುವ ಸ್ಥಿತಿಯಲ್ಲಿರುವಂತಹ ರಾಮನ ದೇವಸ್ಥಾನ ಭಾರತದಲ್ಲಿಲ್ಲ. ಭಕ್ತರು ಭಕ್ತರಾಗಿ ಬರ್ತಿಲ್ಲ, ಗ್ರಾಹಕರಾಗಿ ಬರ್ತಾರೆ, ಪ್ರವಾಸಿಗರಾಗಿ ಬರ್ತಾರೆ. ಅದಕ್ಕೆ ಮತ್ತೆ ರಿಟರ್ನ್ ಗಿಫ್ಟ್ ಬೇರೆ. ಅದಾದ್ರೆ ನಿಂಗೆ ಇದನ್ನ ಕೊಡ್ತೀನಿ, ದೇವ್ರು ಅದನ್ನೇ ಕೊಡೋ ಸಾಮರ್ಥ್ಯ ಇರೋನು ನಿನ್ನಿಂದ ಇದನ್ನೇ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾನೆ? ನೀನ್ ನನಗೆ ಒಂದು ಕೊಟ್ರೆ ನನಗೆ 10 ಲಕ್ಷ ರೂಪಾಯಿ ಹುಂಡಿಗೆ ಹಾಕ್ತೀನಿ. ಅಂದ್ರೆ ಇಲ್ಲಿಗೆ ಕನ್ನಡದ ಟಚ್ ಅಂತ ಬಂದಿದ್ದು ಕಣ್ಣನ್ ಮಾಮ ಬಂದ್ಮೇಲೆನಾ, ಅಥವಾ ದೇವಸ್ಥಾನದ ವೈಭವವನ್ನು ನೋಡಿ, ದೇವಸ್ಥಾನದ ಪುರಾತನ ಶಿಲ್ಪಕಲೆಯನ್ನು ನೋಡಿ ನಾನು ಮನೋರಂಜನೆ ಮಾಡಿಕೊಂಡೆ. ನನಗೆ ಸಂತೋಷವೇನೋ ಆಯ್ತು. ಆದ್ರೆ ನಮ್ಮ ಮನೆಗೆ ಬಂದ ನಿಮ್ಮಿಂದ ನನಗೂ ಸಂತೋಷವಾಯ್ತು ಅಂತ ಹೇಳುವಾಗೆ ಭಗವಂತ ಇದ್ದಾನ. ಯಾರನ್ನ ನಾವು ಒಳಗೆ ಹೋಗಿ ನಮಸ್ಕಾರ ಮಾಡೋರು ಇದ್ದೀವೋ ಅವರ ಬಗ್ಗೆ ಗೊತ್ತಿರಲಿ. ಹೌದು, ನನಗೆ ತಲೆ ಬಾಗಿಸ್ಬೇಕು ಅಂದಿದ್ರೆ ಅವ್ರ ಬಗ್ಗೆ ಗೊತ್ತಿದ್ದು ತಲೆ ಬಾಗಬೇಕು. ಸುಮ್ಮನೆ ನಮ್ಮ ಪೂರ್ವಿಕರು ಮಾಡಿದ್ರೆ ನಾವು ಬಗ್ಗಿಸೋದು ಹಾಗಲ್ಲ. ಕುಕ್ಕೆ ಸುಬ್ರಹ್ಮಣ್ಯನು ಕೂಡ ಮುಜರಾಯಿಗೆ ಬರುತ್ತೆ. ಇಲ್ಲಿ ಕಡಿಮೆ ಆದಾಯ ಬರುತ್ತೆ ಅಂತ ಇಲ್ಲಿ ಕಡಿಮೆ ಖರ್ಚು ಮಾಡೋರು, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೆಚ್ಚು ಬರುತ್ತೆ ಅಂತ ಹೇಳಿ ಅಲ್ಲಿನ ಅರ್ಚಕರಿಗೆ ಹೆಚ್ಚು ಸ್ಯಾಲರಿ ಕೊಡ್ತಾರೆ ಅನ್ನುವಂಥದ್ದು. ಯಾವಾಗ ಅದಕ್ಕೆ ಬೇಕಾಗುವಷ್ಟು ಸಹಾಯ ನಿಧಿ ಸಿಗೋದಿಲ್ವೋ ಅದು ದೇವಸ್ಥಾನ ಬಡವಾಗಿ ಕಾಣಕ್ಕೆ ಶುರು ಆಗುತ್ತೆ, ಪಾಜೆಗಳು ಕಾಣಕ್ಕೆ ಶುರು ಆಗುತ್ತೆ, ಗಲೀಜು ಕಾಣಕ್ಕೆ ಶುರು ಆಗುತ್ತೆ. ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ 6 ಗಂಟೆ ಅಷ್ಟೊತ್ತಿಗೆ ಬಂದು ದೇವಸ್ಥಾನದ ಮುಂದೆ ಒಂದು ದೀಪ ಹಚ್ಚಿ ಒಂದು 9 ಪ್ರದಕ್ಷಿಣೆ 9 ದಿನ ಮಾಡಪ್ಪ ನೀನು. ನಬ್ರು ಯಾತ್ ಸತ್ಯ ಅಪ್ರಿಯ ಹಂಗೆ ಇದ್ಬಿಡು, ಅಪ್ರಿಯವಾದ ಸತ್ಯ ಹೇಳಬಾರದು ಅಂತ ಹೇಳಿ. ಆದ್ರೆ ಭಾರತೀಯ ಪರಂಪರೆಯಲ್ಲಿ ಬಹುತೇಕ ಕಥೆಗಳ ನಿರೂಪಣೆ ಸ್ಪಾಯ್ಲರ್ ಇಂದಾನೆ. ಎಲ್ಲಾ ಕಥಾ ಆರಂಭದಲ್ಲಿ ಕಥೆಯ ಕೊನೆಯನ್ನು ಹೇಳಿರ್ತಾರೆ. ಕಥೆಯ ಆರಂಭದಲ್ಲೇ ಕೊನೆಯನ್ನು ಹೇಳಿಬಿಟ್ರೆ ಏನಾಯ್ತು ಅನ್ನೋ ಕುತೂಹಲದಲ್ಲಿರಲ್ಲ. ಅದು ಹಾಗೆ ಯಾಕಾಯ್ತು ಅಂತ ಹೇಳೋದ್ರಲ್ಲಿ ರಾಮ ರಾವಣನನ್ನ ಕೊಂದ, ಅದು ಸತ್ಯ. ಅದು ಹಾಗೆ ಆಯ್ತು. ಅಯೋಧ್ಯೆಯಲ್ಲಿರುವ ರಾಮ ಲಂಕೆಗೆ ಯಾಕೆ ಹೋದ? ಒಂದು ಸೈನ್ಸ್ ಎಕ್ಸಿಬಿಷನ್ ಹೋಗುವಾಗ ಮಕ್ಕಳನ್ನು ಎಷ್ಟು ಕುತೂಹಲದಲ್ಲಿ ಕರ್ಕೊಂಡು ಹೋಗ್ತೀವಿ, ಪ್ಲಾನೆಟೋರಿಯಂ ಕರ್ಕೊಂಡು ಹೋಗೋದಾಗ ಹೇಗೆ ತೋರಿಸ್ತಾ ಇದೀವೋ ಅಷ್ಟೇ ಕುತೂಹಲದಲ್ಲಿ ದೇವಸ್ಥಾನ ಕರ್ಕೊಂಡ್ ಬರ್ಬೇಕು. ಅಲ್ಲಿ ದೇವಸ್ಥಾನದ ಒಳಗಡೆ ಸಾಷ್ಟಾಂಗ ನಮಸ್ಕಾರ ಮಾಡಬಾರದು. ನಂದಿ ಅಥವಾ ಗರುಡ ಭಗವಂತನ ಕಡೆಗೆ ಮುಖ ಮಾಡಿ ಅವನನ್ನೇ ಧ್ಯಾನಿಸ್ತಾ ಕೂತಿದ್ದೆ. ನಾನು ಬೆನ್ ತೋರಿಸೋದನ್ನ ಕಾಲ್ ತೋರಿಸೋದನ್ನ ಅವನಿಗೆ ಹೆಂಗ್ ಗೊತ್ತಾಗತ್ತೆ? ವಾಪಸ್ ದೇವಸ್ಥಾನದ ವಿಚಾರಕ್ಕೆ ಅಂದ್ರೆ ಇದು ಚೋಳರ ಕಾಲದ ದೇವಸ್ಥಾನ. ಇವತ್ತು ಭಾರತ ದೇಶದಲ್ಲಿ ಉಳಿದಿರುವಂತಹ ಎಷ್ಟು ರಾಮನ ದೇವಾಲಯಗಳಿದೆಯೋ, ಭಾರತದಾದ್ಯಂತ ಎಷ್ಟು ನಾವು ರಾಮನಿಗೆ ದೇವಸ್ಥಾನಗಳು ಕಟ್ಟಿ ಪೂಜೆ ಮಾಡ್ತಾ ಇದ್ದೀವೋ, ಇವತ್ತು ಉಳಿದಿರುವಂತಹ ಅಷ್ಟೂ ರಾಮನ ದೇವಾಲಯಗಳಲ್ಲಿ ಅತ್ಯಂತ ಪ್ರಾಚೀನ ರಾಮನ ದೇವಸ್ಥಾನ ಹಿರೇಮಗಳೂರಿನ ಕೋದಂಡರಾಮನ ದೇವಸ್ಥಾನ. ಇಡೀ ಭಾರತದಲ್ಲೇ ಇಷ್ಟು ಪ್ರಾಚೀನವಾದಂತಹ ಪೂಜೆ ಮಾಡುವ ಸ್ಥಿತಿಯಲ್ಲಿರುವಂತಹ ರಾಮನ ದೇವಸ್ಥಾನ ಭಾರತದಲ್ಲಿಲ್ಲ. ಇದಕ್ಕೂ ಪ್ರಾಚೀನವಾದ ಅನೇಕ ರಾಮನ ದೇವಾಲಯಗಳಿದ್ವು. ಅದರಲ್ಲಿ ಕೆಲವನ್ನು ಒಡೆದು ನಾಶ ಮಾಡಿದ್ರು, ಕೆಲವು ದೇವಸ್ಥಾನ ಸ್ವಯಂ ಬಿದ್ದು ಹೋದವು. ಧನುಷ್ಕೋಟಿ ಅಂತೆಲ್ಲ ನೀವು ಹೋಗಿದ್ರೆ ರಾಮೇಶ್ವರಂ ಪಕ್ಕದಲ್ಲಿ ಅದು ಅಲ್ಲಿ ಇದ್ದ ರಾಮನ ದೇವಸ್ಥಾನ ಬಿದ್ದೋಯ್ತು, ಸಮುದ್ರ ಉಕ್ಕಿ ಬಂತು, ಹೋಯಿತು. ಇನ್ನೂ ಕೆಲವು ದೇವಸ್ಥಾನಗಳು ಕಾಲಕಾಲದಲ್ಲಿ ಅದು ಶಿಥಿಲವಾಗ್ತಾ ಇದ್ದದನ್ನು, ಜೀರ್ಣವಾಗ್ತಾ ಇದ್ದದನ್ನು ಕಂಡ ರಾಜರು ಜೀರ್ಣೋದ್ಧಾರದ ಕೆಲಸ ಮಾಡಿ 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 ಅದು ಇವತ್ತಿಗೆ ಅದು ಪೂರ್ತಿ ಹೊಸ ರೂಪ ತಗೊಂಡಿತ್ತು. ಯಾವ ಪ್ರಾಚೀನ ಸ್ವರೂಪದಲ್ಲಿ ಅವತ್ತು ಪ್ರತಿಷ್ಠೆ ನಿರ್ಮಾಣವಾಗಿತ್ತು ಅದೇ ಸ್ವರೂಪದಲ್ಲಿ ಇವತ್ತಿಲ್ಲ. ಇದೊಂದೇ ನಮಗೆ ಹಿರೇಮಗಳೂರನ್ನ ಕೋದಂಡರಾಮನ ದೇವಸ್ಥಾನ, ಭಾರ್ಗವಪುರಿ ಕಲ್ಯಾಣರಾಮನ ದೇವಸ್ಥಾನ ಇಷ್ಟು ಪ್ರಾಚೀನವಾಗಿ ತನ್ನ ಮೂಲ ರೂಪದಲ್ಲಿ ಹಾಗೆ ಉಳ್ಕೊಂಡಿರೋದು. ಯಾವ ವಿಗ್ರಹಗಳನ್ನು ನಾವು ಮೂಲ ರೂಪದಲ್ಲಿ ದರ್ಶನ ಮಾಡ್ತೀವೋ 1200 ವರ್ಷದ ಮೂರ್ತಿಗಳು, ಗೋಡೆ ಕಟ್ಟಡ ಚೋಳರ ಕಾಲದ್ದೇ. ಆ ಒಳಗಿನ ಗರ್ಭಗುಡಿ ಮತ್ತು ಮೂರ್ತಿಗಳು, ಮತ್ತು ಅದರ ನಂತರ ಮುಂದಿನ ಭಾಗವಾಗಿ ಶುಕವಾಸಿ 2 ಹೆಸರು ಹೇಳ್ತಾರೆ. ಅದೆರಡು 1200 ವರ್ಷ ಚೋಳರ ಕಾಲದ್ದು. ನಂತರದ ನವರಂಗ, ರಂಗಮಂಟಪ, ನವರಂಗ 2 ಹೆಸರು ಅದಕ್ಕೆ. ಅದು ಹೊಯ್ಸಳರ ಕಾಲದಲ್ಲಿ. ಅಲ್ಲಿ ನಾವು ಶೈಲಿಯಲ್ಲಿ ಕಂಬಗಳಲ್ಲಿ ಹೊಯ್ಸಳರ ಶೈಲಿಯನ್ನು ಕಾಣಬಹುದು. ನಂತರ ಬಂದ ವಿಜಯನಗರ ರಾಜರ ಸಮಯಕ್ಕೆ, ಕೃಷ್ಣದೇವರಾಯರ ಕಾಲಕ್ಕೆ ಮುಂದಿನ ಮುಖಮಂಟಪ. ಸೊ ಹೀಗೆ ಬೇರೆ ಬೇರೆ ರಾಜರ ಕಾಲದಲ್ಲಿ ಪೂರ್ತಿಯಾಗಿದೆ. ಸೊ ನೀವು ಹೇಳಿದ್ದು ಹೊರಾಂಗಣಗಳು ಸೇರಿ. ಹಾಂ ಹಾಂ. ಆದರೆ ಈಗ ನಿಮ್ಮ ಹಿಂಭಾಗದಲ್ಲಿ ನಮಗೆ ಕಾಣ್ತಾ ಇರೋ ದೇವಸ್ಥಾನದ ಹೊರಾಂಗಣ ಏನಿದೆ ಅದು 1200 ವರ್ಷ ಅಂದರೆ ಚೋಳರ ಕಾಲದಿಂದ ಶಾಸನದಲ್ಲಿ ಹಾಗೆ ಸಿಕ್ಕಿದೆ ಅಂತ. ಸೊ ಹೀಗೆ ಭಾರತದ ಅತ್ಯಂತ ಪ್ರಾಚೀನ ದೇವಸ್ಥಾನ, ಪರಶುರಾಮರಿಗೆ ಕಲ್ಯಾಣ ದರ್ಶನ ಕೊಟ್ಟಂತಹ ರಾಮ ಆ ಪ್ರಸಂಗಕ್ಕೆ ಇಲ್ಲಿ ದೇವಸ್ಥಾನ. ಸೊ ಹೀಗೆ ವಿಶೇಷ. ಅಂದರೆ ಇದು ಮುಜರಾಯಿಯಲ್ಲಿರುವಂತಹದ್ದ ಅಥವಾ ಇದು ಮುಜರಾಯಿಗೆ ಸೇರುವಂಥ ದೇವಸ್ಥಾನ. ಯಾವೆಲ್ಲ ದೇವಸ್ಥಾನಗಳು ಸ್ವಾತಂತ್ರ್ಯ ಉತ್ತರದಲ್ಲಿ ಮಠಗಳ ಸ್ವಾಧೀನಕ್ಕೆ ಹೋಗಲಿಲ್ವೋ ಆ ಎಲ್ಲ ದೇವಸ್ಥಾನಗಳು ಮುಜರಾಯಿಗೆ ಸೇರ್ಕೊಂಡಿತು. ಆ ದೃಷ್ಟಿಯಲ್ಲಿ ನಮ್ಮ ದೇವಸ್ಥಾನವು ಅಂದಿನಿಂದ ಮುಜರಾಯಿ ಅಧೀನದಲ್ಲೇ ಇದೆ, ದತ್ತಿ ಇಲಾಖೆ. ಉಳಿದಂತೆ ಇಲ್ಲಿನ ಪೂಜಾ ಕ್ರಮಗಳು ಇದೆಲ್ಲ ಹೇಗಿರುತ್ತೆ? ಪೂಜಾ ಕ್ರಮಗಳು ಅಂದರೆ ನಾನು ಕೇಳ್ಪಟ್ಟಿರೋದು ಹಿರೇಮಗಳೂರು ಅಂತಂದರೆ ಇಲ್ಲಿ ಜನಗಳಿಗೆ ಗೊತ್ತಿರೋದು ಇಲ್ಲಿ ಕನ್ನಡದಲ್ಲಿ ಪೂಜೆ ಆಗುತ್ತೆ. ಅದು ಬಿಟ್ಟು ಇಲ್ಲಿನ ನೀವು ಹೇಳಿದ ಅಷ್ಟು ವಿಚಾರಗಳು ಎಷ್ಟೋ ಜನ ಇಲ್ಲಿರೋರಿಗೆ ತಿಳಿದಿಲ್ಲ ಅಂತ ನಾನು ಅಂದ್ಕೋತೀನಿ. ಕೆಲವೊಬ್ಬರಿಗೆ ಈ ಪೂಜಾ ವಿಧಾನ ಅಂತ ಬಂದರೆ ನಮ್ಮಲ್ಲಿ ಹಿರೇಮಗಳೂರು ಪ್ರಸಿದ್ಧಿ ಹೌದು. ಅಂದರೆ ಹಿರೇಮಗಳೂರು ಅಂತಂದ ತಕ್ಷಣ ಹಿರೇಮಗಳೂರು ಕಣ್ಣನ್, ಹಿರೇಮಗಳೂರು ಕನ್ನಡ ರಾಮನ ಪೂಜೆ, ರಾಮನಿಗೆ ಕನ್ನಡದಲ್ಲಿ ಪೂಜೆ ಎಂಬುದು ಅಂತ ಪ್ರಸಿದ್ಧಿ ಪ್ರಚಾರಗಳೆಲ್ಲ ಹಿಂಗಾಗ್ಬಿಟ್ಟಿದೆ ಅಂತಂದರೆ ಇದೆಲ್ಲ ಕನ್ನಡದಲ್ಲೇ ಪೂಜೆ, ಎಲ್ಲ ಮಂತ್ರ ಕನ್ನಡದಲ್ಲೇ ಹೇಳ್ತಾರೆ. ನಾವು ಹೇಳೋದೇನಪ್ಪ ಅಂದರೆ ಕನ್ನಡದಲ್ಲೂ ನಡೆಯೋ ಪೂಜೆ ಕನ್ನಡದಲ್ಲೇ ನಡೆಯೋದಿಲ್ಲ. ಯಾಕಂದರೆ ಈ ದೇವಸ್ಥಾನಕ್ಕೆ 1200 ವರ್ಷದ ಪರಂಪರೆ ಇದೆ. ಆ ಪರಂಪರೆಯೂ ಕಾಪಾಡ್ಕೋಬೇಕು. ನಿಜ. ಅದೇ ಸಮಯದಲ್ಲಿ
ಅದು ಕಾಪಾಡೋದು ಅಂದರೆ ಅದನ್ನು ಸುಮ್ಮನೆ ಹೇಳ್ಕೊಂಡು ಮುಂದುವರಿಸ್ಕೊಂಡು ಹೋಗೋದಲ್ಲ. ಅದು ಮುಂದೆ ಬರುವಂತಹ ಭಕ್ತರಿಗೆ ಪೀಳಿಗೆಗೆ ಅದು ಅರ್ಥ ಆಗಬೇಕು. ಇವತ್ತು ದೇವಸ್ಥಾನದ ಕೊರತೆ ಎಲ್ಲಿದೆ ಅಂತಂದರೆ 3 ಸ್ತಂಭಗಳು, ದೇವಸ್ಥಾನಕ್ಕೆ 3 ಸ್ತಂಭಗಳು. ಒಂದು ದೈವ, ಇನ್ನೊಬ್ಬ ಅರ್ಚಕ, ಇನ್ನೊಬ್ಬ ಭಕ್ತ. ಇವತ್ತು ದೈವವಿದೆ, ದೈವದ ಸ್ಥಾನವಿದೆ, ಅರ್ಚಕರು ಹೆಂಗೋ ಇದ್ದಾರೆ. ಆದರೆ ಭಕ್ತರು ಭಕ್ತರಾಗಿ ಬರ್ತಿಲ್ಲ, ಗ್ರಾಹಕರಾಗಿ ಬರ್ತಾ ಇದ್ದಾರೆ. ನಿಜ. ಅಥವಾ ಪರ್ಯಟಕರಾಗಿ ಬರ್ತಿದ್ದಾರೆ, ಪ್ರವಾಸಿಗರಾಗಿ ಬರ್ತಿದ್ದಾರೆ. ಭಕ್ತಿ ಭಾವದಲ್ಲಿದ್ದರೆ ಮಾತ್ರ ಅವನು ಭಕ್ತ. ಹೌದು, ನಂಗೆ ನೀವು ಮಾತಾಡ್ತಾ ಹೇಳಿದ ನೆನಪಾಯಿತು. ರೇಟಿಂಗ್ಸ್ ನೋಡ್ಬಿಟ್ಟು ದೇವಸ್ಥಾನಕ್ಕೆ ಬರ್ತಾರೆ ಅನ್ನೋ ಸ್ಥಿತಿ ಇದೆ ಅಂದರೆ ಯಾವ ಮಟ್ಟಿಗೆ ಹೋಗಿದ್ದೀವಿ. ನಮಗೆ ಭಾವನೆ ದೇವಸ್ಥಾನದಲ್ಲಿ ಭಕ್ತಿ ಇಲ್ಲ, ಇನ್ನು ಕುತೂಹಲ, ಪ್ರವಾಸಕ್ಕೆ ಅಂತ ಬಂದಿದ್ದೀವಿ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೀವಿ. ಇಲ್ವಾ ನನಗೆ ಇನ್ನಷ್ಟು ಬೇಡಿಕೆಗಳಿದೆ, ಇದು ಕೊಡು ಅದು ಕೊಡು ಅದು ಕೊಡು ಅಂತ ಕೇಳಬೇಕು, ಅದನ್ನು ಕೇಳೋ ಹಾಗೆ ಬರ್ತಿದ್ದೀವಿ. ಅದನ್ನು ಭಾಗವತದಲ್ಲಿ ನಮಗೆ ಪ್ರಹ್ಲಾದ ಹೇಳೋದು ಸವೈ ವಣಿಕ. ಯಾರು ಹೀಗೆ ಭಗವಂತನ ಹತ್ರ ಇದು ಕೊಡು ಅಂತ ಕೇಳ್ತಾನೋ ಅವನು ವ್ಯಾಪಾರಿ, ಹೌದು, ಭಕ್ತ ಅಲ್ಲ. ಅಂಡ್ ಅದಕ್ಕೆ ಮತ್ತೆ ರಿಟರ್ನ್ ಗಿಫ್ಟ್ ಬೇರೆ, ಅದಾದ್ರೆ ನಿಂಗೆ ಇದನ್ನು ಕೊಡ್ತೀನಿ. ದೇವರು ಅದನ್ನೇ ಕೊಡೋ ಸಾಮರ್ಥ್ಯ ಇರೋನು, ನಿನ್ನಿಂದ ಇದನ್ನೇ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾನೆ? ನೀನು ನನಗೆ 1 ಕೋಟಿ ರೂಪಾಯಿ ಕೊಟ್ಟರೆ ನನಗೆ 10 ಲಕ್ಷ ರೂಪಾಯಿ ಹುಂಡಿಗೆ ಹಾಕ್ತೀನಿ. ಸತ್ಯ. ಇವತ್ತು ಅದೆಲ್ಲ ಏನಾಗಿದೆ, ದೇವಸ್ಥಾನದ ಮೂಲ ಸ್ವರೂಪವನ್ನು ಬದಲಾಯಿಸ್ತಾ ಬರ್ತಿದೆ. ದೇವಸ್ಥಾನ ಯಾವ ಉದ್ದೇಶಕ್ಕಾಗಿ ನಿರ್ಮಾಣವಾಗಿದೆಯೋ, ನಮ್ಮಲ್ಲಿ ಯಾವ ಜಾಗರೂಕತೆ ಬರಬೇಕು, ಯಾವ ಆಚರಣೆ ಶುದ್ಧತೆ ಬರಬೇಕು, ಯಾವ ವಿಚಾರ ಶುದ್ಧಿ ಆಗಬೇಕು, ಆ ವ್ಯವಹಾರ ಶುದ್ಧಿ ಇತ್ಯಾದಿಗಳೆಲ್ಲ ಬರೋದಕ್ಕಾಗಿ ಏನು ದೇವಸ್ಥಾನ ನಿರ್ಮಾಣವಾಯಿತು, ಅದೆಲ್ಲ ಹೋಗಿ ನಾನು ಈಗಾಗಲೇ ಒಂದು ಆಚರಣೆಯನ್ನು ನಾನು ರೂಢಿಸ್ಕೊಂಡಿದ್ದೀನಿ, ಅದನ್ನು ಹಾಗೆ ಕಾಪಾಡು ಅಂತ ಕೇಳೋ ಹಾಗೆ ಆಗ್ತಿದೆ. ಶುದ್ಧಿಗೆ ಬರ್ತಿಲ್ಲ, ನಾವು ಶುದ್ಧೀಕರಣಕ್ಕೆ ಬರ್ತಿಲ್ಲ. ಸೊ ಇದನ್ನು ಸರಿ ಮಾಡೋದಕ್ಕಾಗಿ ಕನ್ನಡದಲ್ಲಿ ಆರಂಭ ಮಾಡಿದ್ವಿ. ಇವತ್ತು ಸಂಸ್ಕೃತ ನಮ್ಮಿಂದ ನಮ್ಮ ದೌರ್ಭಾಗ್ಯ. ಅನ್ಯ ಸಂಸ್ಕೃತಿಯ ಅನ್ಯ ಭಾಷೆಗಳನ್ನೆಲ್ಲ ಆಲಂಗಿಸಿ ಅಪ್ಪಿಸಿಕೆಯಲ್ಲಿ ಮಾಡ್ತಾ ಇದ್ದೀವಿ. ಭಾರತೀಯ ಸಂಸ್ಕೃತಿಯಲ್ಲಿದ್ದಂತಹ ಈ ಸಂಸ್ಕೃತ ಭಾಷೆಯನ್ನು ನಾವೆಲ್ಲ ಮರಿತಾ ಬರಿತಾ ಇರ್ತೀವಿ. ಮೊನ್ನೆ ಅದರ ಬಗ್ಗೆ ಕೇಳ್ತಾ ಇರೋ ಒಬ್ರು ಹೇಳಿದ್ರು, 1,27,000 ಜನ ಸಂಸ್ಕೃತ ಮಾತಾಡ್ತಾರಂತೆ. ಎಷ್ಟು ಕೋಟಿಗೆ ಜನಕ್ಕೆ? ಅಂದರೆ ಅದನ್ನು ಲೆಕ್ಕ ಹಾಕಿದ್ರೆ 2-2.5 ಲಕ್ಷಕ್ಕೊಬ್ಬ. 2.5 ಲಕ್ಷಕ್ಕೊಬ್ಬ ಅಂದರೆ ಒಂದು ವಿಧಾನಸಭಾ ಕ್ಷೇತ್ರದ ಲೆಕ್ಕಾಚಾರ. ಅದು ಹೇಗೆ ಅಪ್ಪ? ಅಂದರೆ ಇದರಿಂದ ಆಗಿದ್ದೇನಪ್ಪ ಅಂದರೆ ಒಂದು ಭಾಷೆ ಹೋಯಿತು ಅಂತಷ್ಟೇ ಅಲ್ಲ, ಒಂದು ಸಂಸ್ಕೃತಿಯೇ ಹೋಯಿತು. ಭಾಷೆ ಯಾವಾಗಲೂ ಅದರ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಬರುತ್ತೆ. ಯಾವ ಭಾವನೆ ಒಳಗಿದೆಯೋ ಅದನ್ನು ಹೊರಪಡಿಸಲಿಕ್ಕೆ ಶಬ್ದ ಬೇಕು ನಮಗೆ. ಅದು ಸರಿಯಾಗಿ ಅದು ಆಂಗಿಕ ಅಭಿನಯದಲ್ಲೇ ಮುಗಿದೋದ್ರೆ ಭಾಷೆಯ ಅವಶ್ಯಕತೆಯೇ ಇಲ್ಲ. ಹೌದು, ನೀವು ಬನ್ನಿ ಅಂತ ಹೇಳೋದಕ್ಕೆ ನಾನು ಹಿಂಗಿಂಗ್ ಅಂದರೆ ಅದು ನಿಮ್ಗೆ ಅರ್ಥ ಆದರೆ ಹೌದು, ನಾನು ಭಾಷೆಯ ಶಬ್ದ ಪ್ರಯೋಗ ಮಾಡಬೇಕಾಗಿದೆ. ಹೌದು, ನಾನು ಹಿಂಗಿಂಗ್ ಅಂತಿರೋದು ಬಾ ಅಂತನೋ ಹೋಗು ಅಂತನೋ ಗೊತ್ತಾಗಿಲ್ಲ ಅನ್ನೋರು ಹಂಗೆ ನಿಂತಿದ್ರೆ ನಾನು ಆಮೇಲೆ ಕೊನೆಯಲ್ಲಿ ಬನ್ನಿ ಅಂತ ನೀವು ಅದನ್ನ ಬಾ ಅಂತ ಕರಿತಿದ್ದೀರೋ ಬನ್ನಿ ಅಂತ ಕರಿತಿದ್ದೀರೋ ಗೊತ್ತಾಗಲಿಲ್ಲ ಅಂತಂದ್ರೆ ಹಾಗಾದಾಗ ಮಾತ್ರ ಅದು ಶಬ್ದ ಪ್ರಯೋಗದ ಅವಶ್ಯಕತೆ ಬರುತ್ತೆ. ಹೌದು, ಇವತ್ತು ಒಳಗಿನ ಭಾವನೆಯನ್ನು ಸರಿಯಾಗಿ ಅಭಿವ್ಯಕ್ತಿ ಮಾಡಬೇಕು ಅಂದರೆ ಭಾಷೆ ಬೇಕು. ಸೊ ಆ ಭಾವನೆ ಹೇಗಿದೆ ಅನ್ನೋದು ಅವನ ಭಾಷೆಯಿಂದ ಗೊತ್ತಾಗ್ತಿತ್ತು. ಇವನು ಯಾವ ಭಾವದಲ್ಲೇ ಕರೀತಿದ್ದಾನೆ, ಆಗಲಿ ನೀವು ಹೇಳಿದ ಬಾ ಅಂತನ, ಬನ್ನಿ ಅಂತನ, ಗೌರವ ಸೂಚನೆ ಇದೆಯಾ ಅದರಲ್ಲಿ, ಅದೆಲ್ಲ ಗೊತ್ತಾಗಬೇಕು ಅಂದರೆ ಶಬ್ದ ಬರಬೇಕು. ಸೊ ಇದು ಏನಾಗಿದೆ, ನಮಗೆ ಭಾಷೆ ಹೋದಂಗೆ ಅದರ ಸಂಸ್ಕೃತಿಯು ಹೋಗ್ತಾ ಇದೆ. ನಿಜ. ಅದನ್ನು ಸರಿಪಡಿಸ್ಕೋಬೇಕು. ಈ ಸಂಸ್ಕೃತಿಯನ್ನು ಕಾಪಾಡಬೇಕು, ಭಾರತೀಯ ಸಂಸ್ಕೃತಿಯನ್ನು ಕಾಪಾಡಬೇಕು. ಆ ಸಂಸ್ಕೃತಿಯನ್ನು ಕಾಪಾಡೋದಕ್ಕೆ ರಾಮನ ದೇವಸ್ಥಾನಗಳೆಲ್ಲ ಆ ಸಂಸ್ಕೃತಿನ ಪುನರುಜ್ಜಾಗರಣೆ ಮಾಡೋ ಕಾರಣಕ್ಕಾಗಿ ಇವತ್ತು ಯಾವ ಭಾಷೆಯಲ್ಲಿ ನಾವು ಅದನ್ನು ಕಾಪಾಡ್ಕೊಳ್ಳೋಕ್ಕಾಗತ್ತೋ ಹಾಗಾಗಿ ಕನ್ನಡದ ಆರಂಭವನ್ನು ಮಾಡಿ. ಅಂದರೆ ಇಲ್ಲಿಗೆ ಕನ್ನಡದ ಟಚ್ ಅಂತ ಬಂದಿದ್ದು ಕಣ್ಣನ ಮಾಮ ಬಂದಮೇಲೆನಾ ಅಥವಾ ಕಣ್ಣನ ಮಾಮ ಮತ್ತು ಅವರ ತಂದೆ ಓಕೆ ಸವ್ಯಸಾಚಿಗಳು ಅಂತ ಹೇಳಿ ಅವರಿರುವರು ಇಲ್ಲಿದ್ದಾಗ ಇಲ್ಲಿನ ಪರಿಸ್ಥಿತಿಗಳಲ್ಲಿ ನಮಗೆ ದೇವಸ್ಥಾನದಲ್ಲಿ ಬರುತ್ತಿರುವಂಥ ಭಕ್ತರ ಮನೋಭಾವವನ್ನೆಲ್ಲ ಗಮನಿಸಿ ನಾವು ಎಷ್ಟೇ ಶುದ್ಧವಾಗಿ ಶ್ರದ್ಧೆಯಿಂದ ಮಡಿ ಆಚರಣೆಗಳನ್ನೆಲ್ಲ ಇಟ್ಟುಕೊಂಡು ಕಾಪಾಡಿಕೊಂಡು ಮಾಡಿದ್ರೂ ಸಹ ಮನಸ್ಸು ಭಕ್ತರದ್ದು ಭಗವಂತನ ಕಡೆಗೆ ತಿರುಗ್ತಾ ಇಲ್ಲ. ಇಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಅವರಿಗೆ ಅರ್ಥವಾಗಿ ನಾವು ಎಲ್ಲರೂ ದೇವರ ಮುಂದೆ ಭಕ್ತರಾಗಿ ಅಂದರೆ ಮಕ್ಕಳಾಗಿ ಕೇಳ್ತೀವಿ. ನನಗಿದು ಅಪ್ಪ ಅಮ್ಮ ಅಂತ ಕರೆಯೋದು ಕ್ರಮ, ಕಾಪಾಡು ಅಪ್ಪ ಕಾಪಾಡು ಅಮ್ಮ ಅಂತಲೇ ಕರೆಯೋದು ಕ್ರಮ. ನಾವು ಅವ್ರನ್ನ ಅಪ್ಪ ಅಮ್ಮ ಅಂತ ಕರಿತೀವಿ ಅಂದರೆ ನಾವೆಲ್ಲ ಮಕ್ಕಳು ಅಂತ ಆದ್ವಿ. ಅವತ್ತು ಹಿಂದಿನ ಸಮಯದಲ್ಲಿ ಶಾಲೆಯ ಮಕ್ಕಳ ಪ್ರಾರ್ಥನೆಯೇ ಸ್ವಾಮಿದೇವನೇ ಲೋಕಪಾಲನೆ ಅಂತ. ಸೊ ನಮ್ಮ ತಾತ ಆ ಸಮಯದಲ್ಲಿ ಪಾಠಶಾಲೆಯಲ್ಲಿ ಸ್ಕೂಲಲ್ಲಿ ಅಧ್ಯಾಪಕರು ಆಗಿದ್ದರು. ಸೊ ಅವಾಗಿನ ಏನು ಪ್ರಾರ್ಥನೆ ಇತ್ತು ಸ್ವಾಮಿದೇವನೇ ಲೋಕಪಾಲನೆ ಎಂಬುದನ್ನು ಅದನ್ನೇ ದೇವಸ್ಥಾನದಲ್ಲೂ ರೂಢಿಸಿ ಆ 16 ಉಪಚಾರಗಳು ಏನು ಮಾಡ್ತೀವಿ, ಷೋಡಶೋಪಚಾರಗಳು, ಅದೆಲ್ಲದಕ್ಕೂ ಒಂದು ಭಾವ ಬರೋ ಹಾಗೆ. ಇದು ಸಾಕ್ಷಾತ್ ಮಂತ್ರದ ಅನುವಾದ ಅಲ್ಲ. ನಾವೇನಿಲ್ಲಿ ಪೂಜೆ ಮಾಡ್ತೀವಿ ಕೇಳಿಸ್ಕೊಂಡವರಿಗೆ ಅರ್ಥ ಆಗುತ್ತೆ ಅನ್ನೋ ಥರ ಭಾವನೆ ಮೂಡುತ್ತೆ, ಭಕ್ತಿ ಮೂಡುತ್ತೆ. ಜಗತ್ತಿಗೆ ಎಲ್ಲವನ್ನು ಕೊಡುವಂಥ ಸೂರ್ಯಚಂದ್ರರು ಯಾರು ನಮಗೆಲ್ಲ ಶಕ್ತಿ ಕೊಟ್ಟು ನಮಗೆಲ್ಲ ಚೈತನ್ಯ ತುಂಬುತ್ತಾರೋ ಆ ಚೈತನ್ಯ ಕೊಡುವವರಿಗೆ ಚೈತನ್ಯ ಕೊಡುವನು ನೀನು ಅಂತ. ಸೂರ್ಯಚಂದ್ರರ ಶಕ್ತಿದಾತ, ನನ್ನ ಸಾಮರ್ಥ್ಯ ಎಷ್ಟಪ್ಪ, ನಿನಗೊಂದು ಸಣ್ಣ ದೀಪ ತೋರಿಸುವಷ್ಟು. ಹೌದು, ಸೂರ್ಯಚಂದ್ರರ ಶಕ್ತಿದಾತ ದೀಪದ ಆರತಿ ಬೆಳಗುವೆ ಅಂತ ಹೇಳುವಾಗ ನಾನು ಅಲ್ಪ ನೀನು ಸರ್ವಶಕ್ತ ಅನ್ನೋ ಒಂದು ಭಾವನೆ ಬರುತ್ತೆ ಅಂತ. ಇವತ್ತು ನಾನು ನಿನಗೆ ಚಿನ್ನ ಬೆಳ್ಳಿ ಹಾಕ್ತೀನಿ ಅನ್ನೋ ಒಂದು ಆ ಧಾರಷ್ಟೆ ಹೋಗುತ್ತೆ ಅನ್ನೋ ಒಂದು ಭಾವ ಬರಬೇಕು ಅನ್ನೋ ಕಾರಣಕ್ಕೆ
ಕನ್ನಡದಲ್ಲೂ ಹೇಳುವಂತಹ ಕ್ರಮ. ಅಂದ್ರೆ ಅವರೇ ಮಾಡಿದ್ದು ಈಗಿನ ಕನ್ನಡ ಮಂತ್ರಗಳೇನಿದಾವೆ ಅದು ಆ ಕನ್ನಡ ಅದು ಭಾವಾನುವಾದ ಇರುವಂಥ ಪದ್ಯಗಳು ಅಂತಾನೆ ಹೇಳ್ಬೋದು. ಮಂತ್ರ ಅದನ್ನ ತಯಾರು ಮಾಡಿದ್ದು ಹಾ ಸವ್ಯಸಾಚಿಗಳು, ಸವ್ಯಸಾಚಿಗಳು ಮತ್ತೆ ಕಣ್ಣನ್ ಕಣ್ಣನ್ ಮಾಮ ಇಬ್ಬರು ಕೂಡ ತಯಾರು ಮಾಡಿ. ಈಗ ಕನ್ನಡದಲ್ಲೂ ಪೂಜೆ ಕನ್ನಡದಲ್ಲೂ ಪೂಜೆ ನಡೆಯುತ್ತೆ. ಸಂಪ್ರದಾಯ ಪೂಜೆಗಳು ನಡೆಯುತ್ತೆ. ಇವಾಗ ಧನುರ್ಮಾಸ ನಡೀತಾ ಇದೆ. ಧನುರ್ಮಾಸದಲ್ಲಿ ತಿರುಪ್ಪಾವೈ ಅಂತ ಹೇಳಿ ಆಂಡಾಳ ದೇವಿ ಬರೆದಿರುವಂತಹ 30 ಪಾಶರಗಳು, 30 ಪದ್ಯಗಳು, ಆಯ್ತಾ, ಭಗವಂತನನ್ನು ಕುರಿತು ಎಲ್ಲರನ್ನು ಎಬ್ಬಿಸಿ ನಡೀರಿ, ಭಗವಂತನ ಕಡೆಗೆ ಹೋಗಬೇಕು, ಮೌಢ್ಯದಲ್ಲಿ ತಾಮಸದಲ್ಲಿ ಇರಬೇಡಿ, ಎದ್ದೇಳಿ ಅಂತ ಹೇಳಿ ಅವಳೇನು 30 ಪದ್ಯಗಳನ್ನು ಬರೆದಿದ್ದಾಳೆ. ಅದಷ್ಟು ತಮಿಳು ಭಾಷೆಯಲ್ಲಿರುವಂಥದ್ದು, ದ್ರಾವಿಡ ಭಾಷೆಯಲ್ಲಿ. ಅದರ ಪಾರಾಯಣವೂ ನಡೆಯುತ್ತೆ ಇಲ್ಲಿ. ಆಮೇಲೆ ಇದು ಶ್ರೀ ವೈಷ್ಣವರ ಪರಂಪರೆಗೆ, ರಾಮಾನುಜಾಚಾರ್ಯರು ಬಂದು ಹೋಗಿರುವಂತಹ ಪರಂಪರೆಗೆ ಸೇರುವಂಥ ದೇವಸ್ಥಾನ ಆಗಿರೋದ್ರಿಂದ ಶ್ರೀ ವೈಷ್ಣವರ ಪರಂಪರೆಯಲ್ಲಿ ಇರುವಂತಹ ಈ ಆಚಾರ್ಯರು ಯಾರೆಲ್ಲ ಇದ್ದಾರೆ, ಆಳ್ವಾರ್ ಅಂತ ಕರಿತೀವಿ, ಅವರ ಜನ್ಮ ನಕ್ಷತ್ರಗಳಿಗೆ ತಿರುನಕ್ಷತ್ರಂ ಅಂತ ಕರಿತೀವಿ. ಅಲ್ಲಿ ವಿಶೇಷ ಆ ವಿಶೇಷಗಳಲ್ಲಿ ಅವರು ಏನು ಪದ್ಯಗಳನ್ನು ತಮಿಳಲ್ಲಿ ದ್ರಾವಿಡ ಭಾಷೆಯಲ್ಲಿ ಅವರು ಬರೆದಿದ್ದಾರೋ, ಭಗವಂತನಿಗೆ ಸ್ತೋತ್ರ ಮಾಡಿದ್ದಾರೋ, ಆ ಪ್ರಬಂಧಗಳ ಪಾರಾಯಣ ಕೂಡ ನಡೆಯುತ್ತೆ. ಸೊ ಪರಂಪರಾಗತವಾದ ಎಲ್ಲ ಪೂಜಾ ವಿಧಾನಗಳು ಬಂದಿದೆ. ಅದರ ಜೊತೆಯಲ್ಲಿ ಬರೋ ಭಕ್ತರಿಗೆ ಅದು ಬೇಗ ಕನೆಕ್ಟ್ ಆಗಲಿ, ಅರ್ಥ ಆಗಲಿ, ಭಾವನೆ ಮೂಡಲಿ ಅನ್ನೋ ಕಾರಣಕ್ಕಾಗಿ ಕನ್ನಡದಲ್ಲೂ ಪೂಜೆ ಮಾಡೋದು. ಮುಜರಾಯಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತೀನಿ. ಏನು ಆಗಬೇಕು ಇನ್ನು ಕೆಲಸಗಳು ದೇವಸ್ಥಾನದ ವಿಚಾರಕ್ಕೆ ಬಂದರೆ ಅಂತ? ದೇವಸ್ಥಾನದ ವಿಚಾರದಲ್ಲಿ, ನಮ್ಮ ದೇವಸ್ಥಾನದಲ್ಲಿ ಅನೇಕ ಒಂದು ಏನಪ್ಪ ಹೊರಗಿನ ಕಳಕಳಿ ಬೇಕು. ಇದರ ಸಂರಕ್ಷಣೆ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಎಲ್ಲರೂ, ಆ ಸರ್ಕಾರ, ನನಗೆ ಅದು ತುಂಬ ಇನ್ ಡೀಟೇಲ್ ಡೆಪ್ತ್ ಗೊತ್ತಿಲ್ಲ, ಆದರೆ ನನಗೆ ಇಷ್ಟು ವರ್ಷದ ಅನುಭವ ಕಂಡಿದ್ದೇನು, ಎಷ್ಟು ಆದಾಯ ಬರುತ್ತೋ ಅದರ ಮೇಲೆ ಅದರ ಮೇಂಟೆನೆನ್ಸ್ ಅಂತಿದೆ. ಹುಂಡಿಯಿಂದ ಎಷ್ಟು ವಾರ್ಷಿಕ ಆದಾಯ ಬರುತ್ತೋ ಅದನ್ನು ಆಧರಿಸಿ ಇದಕ್ಕೆ ನಾವು ಎಷ್ಟು ಕೊಡಬೇಕು, ಎಷ್ಟು ಕೊಡಬಾರದು ಅನ್ನೋ ಒಂದು ನಿರ್ಣಯವನ್ನು ಇದು ಇಲಾಖೆ ಮಾಡ್ತಾಯಿದೆ. ನಾವು ಸರಿಯಾಗಿ ನೋಡಬೇಕಾಗಿರೋದು ಏನಪ್ಪ ಅಂದರೆ, ಆ ದೇವಸ್ಥಾನದ ಪ್ರಮಾಣ ಎಷ್ಟು ದೊಡ್ಡದಿದೆ, ಅದರ ಪ್ರಾಕಾರ ಎಷ್ಟು ದೊಡ್ಡದಿದೆ, ಅದಕ್ಕೆ ಎಷ್ಟು ಖರ್ಚುಗಳು ಬರುತ್ತೆ, ಅದಕ್ಕೆ ಎಷ್ಟು ಖರ್ಚು ಇದೆ ಅದರ ಮೇಲೆ ಖರ್ಚು ಕೊಡೋದಲ್ಲ, ಅದರಲ್ಲಿ ಎಷ್ಟು ಆದಾಯ ಇದೆಯೋ ಅಷ್ಟೇ ಖರ್ಚು ಮಾಡೋದು ಅಂತಾಗಿದೆ. ಈ ದೃಷ್ಟಿಕೋನ ಎಲ್ಲ ಕಚೇರಿಗಳ ಮೇಲೂ ಇಲ್ಲ. ಅಂಡ್ ನನಗೆ ಈ ವಿಚಾರದಲ್ಲಿ ಈ ಇಲಾಖೆ ಮೇಲೂ ಡೌಟ್ ಇದೆ. ಏನಂದರೆ ಕುಕ್ಕೆ ಸುಬ್ರಹ್ಮಣ್ಯನೂ ಕೂಡ ಮುಜರಾಯಿಗೆ ಬರುತ್ತೆ. ಇಲ್ಲಿ ಕಡಿಮೆ ಆದಾಯ ಬರುತ್ತೆ ಅಂತ ಇಲ್ಲಿ ಕಡಿಮೆ ಖರ್ಚು ಮಾಡೋರು, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೆಚ್ಚು ಬರುತ್ತೆ ಅಂತ ಹೇಳಿ ಅಲ್ಲಿನ ಅರ್ಚಕರಿಗೆ ಹೆಚ್ಚು ಸ್ಯಾಲ್ರಿ ಕೊಡ್ತಾರೆ ಅನ್ನುವಂಥದ್ದಂತೂ ಇಲ್ಲ. ಇದೆ 10,000 ABC ಅಂತ 3 ಕ್ಯಾಟಗರಿ ಉಂಟು. ಎಷ್ಟೋ ಲಕ್ಷ, 10 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ವರಮಾನ ಇದರ ವಾರ್ಷಿಕ ವರಮಾನ, ಅಲ್ಲಿ ಆ ಅರ್ಚಕರಿಗೆ, ನೇಮಕರಾದಂತಹ ಅರ್ಚಕರಿಗೆ 10,000 ಸಂಭಾವನೆ. B ಕ್ಯಾಟಗರಿ ಅರ್ಥಾತ್ ಅದು 5 ಲಕ್ಷ ಒಳಗಿದ್ದರೆ ಅದಕ್ಕೆ B ಕ್ಯಾಟಗರಿ, ಅದಕ್ಕೆ 7,000 ಸಂಭಾವನೆ. ಅದಕ್ಕಿಂತ ಕಮ್ಮಿ ಇರುವಂತಹ ವರಮಾನ ಅದಕ್ಕೆ C ಕ್ಯಾಟಗರಿ, ಅದಕ್ಕೆ 3,000 ಸಂಭಾವನೆ. ದೇವಸ್ಥಾನವನ್ನು ಆದಾಯದ ಪ್ರಮಾಣದಲ್ಲಿ ಅಳಿತಾರೆ. ಅದು ಸಂಭಾವನೆಯೂ ಅಲ್ಲ, ಅದು ಅದರ ಮೇಂಟೆನೆನ್ಸ್ ಅಂತ ಕೊಡೋದು. ಅದರಲ್ಲೇ ಎಣ್ಣೆ ಬತ್ತಿ, ದೇವಸ್ಥಾನದಲ್ಲಿ ಏನು ಪದಾರ್ಥಗಳು, ಪೂಜಾ ಪದಾರ್ಥಗಳು ಏನೆಲ್ಲ ಬೇಕು, ಅದರ ದೇವಸ್ಥಾನದ ಸ್ವಚ್ಛತೆ ಇತ್ಯಾದಿಗಳೆಲ್ಲ ಅದರಲ್ಲಿ ಅದನ್ನು ನೋಡ್ಕೋಬೇಕು ಅಂತಿದೆ. ಸೊ ಹೀಗಾಗಿ ಏನಾಗುತ್ತೆ, ದೇವಸ್ಥಾನ ಬರೋವರೆಗೆ ಅದು ಬಡವಾಗಿ ಕಾಣುತ್ತೆ. ಎಲ್ಲ ಎಲೆ ಬಿದ್ದಿರೋದು, ಗಲೀಜಾಗಿರೋದು, ಗೋಡೆ ಪಾಚೆ ಕಟ್ಟಿರೋದು, ಇದೆಲ್ಲ ಕಾಣಕ್ಕೆ ಶುರು ಆಗುತ್ತೆ. ಇದರಿಂದ ಏನು ಅನಿಸ್ತಾ ಹೋಗುತ್ತೆ, ಇದು ದೇವಸ್ಥಾನದ ಕಡೆ ಗಮನ ಇಲ್ಲ. ಕೇಳೋದು ಯಾರನ್ನ? ಅರ್ಚಕರನ್ನ. ಸರ್ಕಾರದ ನೇಮಕಾತಿ ಇರೋನವನೊಬ್ಬನೇ ಅರ್ಚಕ. ಅವರ ಏನು ಸ್ವಾಮಿ ನೀವು ಇದನ್ನ ಸರಿ ಇಟ್ಕೊಂಡಿಲ್ವಲ್ಲ ಅಂತ ಕೇಳೋದು. ಇದು ಏನಾಗ್ತಾ ಇದೆ, ಇದು ಅರ್ಚಕರಿಗೆ ಬರ್ತಿರುವಂಥ ಹೊರೆ. ಸೊ ದೇವಸ್ಥಾನ ಸಮಸ್ಯೆ ಆಗೋದು ಏನು ಅಂತಂದರೆ, ಯಾವಾಗ ಅದಕ್ಕೆ ಬೇಕಾಗುವಷ್ಟು ಸಹಾಯ ನಿಧಿ ಸಿಗೋದಿಲ್ವೋ ಅದು ದೇವಸ್ಥಾನ ಬಡವಾಗಿ ಕಾಣಕ್ಕೆ ಶುರು ಆಗುತ್ತೆ, ಪಾಚೆಗಳು ಕಾಣಕ್ಕೆ ಶುರು ಆಗುತ್ತೆ, ಗಲೀಜು ಕಾಣಕ್ಕೆ ಶುರು ಆಗುತ್ತೆ. ದೇವಸ್ಥಾನದಲ್ಲಿ ಶುದ್ಧತೆ, ದೇವಸ್ಥಾನ ಅಂತಲ್ಲ ಎಲ್ಲೇ ಹೋದರೂ ಆ ಸ್ಥಾನ ಶುದ್ಧವಾಗಿದ್ದರೆ ಭಕ್ತಿ ಬರುತ್ತೆ. ಶುದ್ಧವಾಗಿ ಇಲ್ಲ ಅಂತ ಆದರೆ ಅದು ಅಲ್ಲಿ ಭಕ್ತಿಯ ಸ್ಥಾನ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ, ಧಾರ್ಮಿಕ ಸ್ವರೂಪವನ್ನು ಕಳ್ಕೊತಾ ಹೋಗುತ್ತೆ. ಇದು ಎರಡೂ ಕಡೆಯಿಂದ ನೋಡಬೇಕಾಗಿ, ಇದು ಒಂದು ಸರ್ಕಾರಗಳು ಅದರ ಒಂದು ವ್ಯಾಪ್ತಿ ನಿಯಮ ಅದಂತ ನಾವೊಂದು ಭಾವಿಸಿದ್ರೆ, ಇನ್ನೊಂದು ಮುಖ್ಯವಾಗಿ ನಾನೆಲ್ಲರಿಗೂ ಪ್ರಾರ್ಥಿಸೋದೇನು ಈ ವಿಚಾರದಲ್ಲಿ ಅಂದರೆ, ಎಲ್ಲ ಊರಿನ ಗ್ರಾಮಸ್ಥರು, ಇದು ನಮ್ಮ ದೇವಸ್ಥಾನ, ಇದು ನಮ್ಮ ಊರಿನ ನಮಗೆ ಅಂತ ಹೇಳಿ ಕೊಟ್ಟಿರೋ ಹೋಗಿರುವಂಥ ದೇವಸ್ಥಾನ, ಪೂರ್ವಿಕರು ನಮಗೆ ಅಂತ ಬಿಟ್ಟು ಹೋಗಿರೋ ಆಸ್ತಿ ದೇವಸ್ಥಾನ ಒಂದೇ. ಅವರ ಖಜಾನೆ, ಜಾತಿ ಬಂದ್ಬಿಡುತ್ತೆ, ಅಲ್ಲಿ ರಾಜಕೀಯ ಪಕ್ಷಗಳು ಬರುತ್ತೆ. ಇದರಿಂದಾಗಿ ಕಳೆದು ಹೋಗೋದೇನಪ್ಪ ಅಂದರೆ ದೇವಸ್ಥಾನದ ಮೌಲ್ಯಗಳು, ದೇವಸ್ಥಾನದ ಸ್ವರೂಪ, ದೇವಸ್ಥಾನ ಅದೆಲ್ಲ ಇವತ್ತು ಕೊನೆಗೆ ಅದು ಹಾಗಾದ ಮೇಲೆ, ಅದು ಪೂರ್ತಿ ಜೀರ್ಣವಾದ ಮೇಲೆ ಆಮೇಲೆ ಮಾನ್ಯುಮೆಂಟ್ ಇಲಾಖೆಗಳು ಬಂದು ಅದನ್ನು ಹಾಗೆ ಪ್ರಿಸರ್ವ್ ಮಾಡಿ, ಮುರಿದಿದ್ದೆ ಕಾಪಾಡ್ಕೊಳ್ಳಿ, ಅದರ ಜೊತೆಗೆ ಫೋಟೋ ತೊಗೊಂಡು ಹೋಗಿ ಅನ್ನೋ ಹಾಗೆ ಆಗ್ತದೆ. ಇದು ಜನರಲ್ಲಿ ಒಂದು ಜಾಗೃತಿಯೂ ಬರಬೇಕು. ಜನರು ಎಷ್ಟೆಷ್ಟು ಒತ್ತಡ ಹಾಕ್ತಾರೋ ಸರ್ಕಾರ ಆ ಥರದ ನಿಯಮಗಳನ್ನು ತರುತ್ತೆ. ಸರ್ಕಾರಕ್ಕೆ ಅದು ಅನಿವಾರ್ಯವಾಗಬೇಕು ಅಂತಿದ್ದರೆ ಜನರಲ್ಲಿ ಜಾಗೃತಿ ಬರಬೇಕು. ಒಂದು
ಜನರಿಗೆ ಆ ಎಚ್ಚರ ಇಲ್ಲ. ಇವತ್ತು ಎಷ್ಟೋ ಜನರಿಗೆ ದೇವಸ್ಥಾನ ಒಂದು ಪರ್ಯಟನಾ ಕೇಂದ್ರ ಆಗ್ತಾ ಕೂತಿದೆ, ಪ್ರವಾಸಕ್ಕೆ ಅಂತ ಬರ್ತಿದ್ದಾರೆ. ಅದು ಹೇಗಿದೆಯೋ ಅದಕ್ಕೆ ತೊಗೊಂಡು ಹೋಗ್ತಾರೆ. ಇದು ನನ್ನ ಧಾರ್ಮಿಕ ಕೇಂದ್ರ, ಇದು ನನ್ನ ಧರ್ಮಕ್ಕೆ ಸೇರಿರುವಂಥದ್ದು, ಇದು ನನ್ನ ಆಸ್ತಿಕ್ಯಕ್ಕೆ ಇರುವಂಥದ್ದು ಸ್ಥಾನ, ಇದನ್ನು ನಾನು ಹೇಗೆ ಬಿಡೋದಿಲ್ಲ ಅಂತ ಹೇಳಿ ಅದನ್ನು ಒತ್ತಡ ಪ್ರೆಷರ್ ಹಾಕಿದ್ರೆ ಆ ರೀತಿಯಾದಂಥ ಪಾಲಿಸಿಗಳು ಬರುತ್ತೆ. ಇದು ನಮ್ಮಲ್ಲಿ ಜಾಗೃತಿ ಊರಲ್ಲೂ ಬರಬೇಕು, ಪ್ರತಿಯೊಬ್ಬರಲ್ಲೂ ಬರಬೇಕು. ಹೌದು, ಸಮಾಜಕ್ಕೆ ಬಂದರೆ ಈ ಕ್ಷೇತ್ರಗಳೆಲ್ಲ ಧಾರ್ಮಿಕವಾಗಿ ಉಳಿಯುತ್ತೆ. ಇಲ್ಲಾಂದರೆ ಇದನ್ನು ಹೇಳೋಕ್ಕೆ ಇದು ಧಾರ್ಮಿಕ ದತ್ತಿ ಇಲಾಖೆ ಆಗಿದ್ದರು, ಪ್ರವಾಸೋದ್ಯಮ ಇಲಾಖೆ ಬಂದು ಇದನ್ನು ಕೈ ಜೋಡಿಸಿ ಇದರ ಅಭಿವೃದ್ಧಿನ ಪಡಿಸುತ್ತೆ. ಅದರಿಂದ ಆಗಿದ್ದೇನಪ್ಪ ಅಂದರೆ ಪ್ರವಾಸಿಗರಾಗಿ ಬರಬೇಕು ದೇವಸ್ಥಾನಕ್ಕೆ, ಭಕ್ತರಾಗಿ ಬರುವಂಥ ಒಂದು ಯಾವುದು ಮುಳ್ಳಯ್ಯನಗಿರಿ ಟ್ರೆಕ್ಕಿಂಗಿಗೆ ಯಾವ ಡ್ರೆಸ್ಸಲ್ಲಿ ಬಂದಿರ್ತಾರೋ ಹಾಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ನಾನು ಯಾವಾಗಲೇ ಹೇಳ್ತಿರ್ತೀನಿ, ಇವತ್ತು ಆ ಭಾವನೆ ನಮ್ಮಲ್ಲಿ ಮೂಡಿರೋದ್ರಿಂದ ಇದು ನಮ್ಮ ಪೂರ್ವಿಕರು ಇದನ್ನು ದೇವಾಲಯ, ದೇವಸ್ಥಾನ ಅಂತ ಕರೆದು ಆ ಶಬ್ದವನ್ನೇ ನೋಡಿದ್ರೆ ಅದು ಮನೆ ಅಂತ ಅರ್ಥ. ಹೌದು, ದೇವರ ಮನೆ, ಇದು ದೇವರ ಆಲಯ, ಭಗವಂತನ ಮನೆ. ನಾವೊಬ್ಬರ ಮನೆಗೆ ಹೋಗ್ತೀವಿ, ಎಷ್ಟು ಸಭ್ಯವಾಗಿ ಹೇಗೆ ಹೋಗಬೇಕು, ಆ ಮನೆಯ ವಾತಾವರಣ ಹೇಗಿದೆಯೋ, ಆ ಮನೆಯ ರೀತಿ ನಿಯಮಗಳು ಹೇಗಿದೆಯೋ ಹಾಗೆ ಪೂರಕವಾಗಿ ಹೋಗಬೇಕು. ಅದು ಭಗವಂತನಿಗೆ ಅಷ್ಟೇ ಅಲ್ಲ, ನಮ್ಮ ಮನೆಗೆ ಯಾರೇ ಬರ್ತಾರೆ ಅಂತ ಆದರೂ ನಮ್ಮ ಮನೆಯ ನಿಯಮಗಳನ್ನು, ನೀತಿಗಳನ್ನೆಲ್ಲ ಅದಕ್ಕೆ ಗೌರವ ಕೊಡೋ ಹಾಗೆ ಬರಬೇಕು. ಒಂದೆರಡು ಸತಿ ಕ್ಷಮೆ, ಮತ್ತೆ ಪದೇ ಹಾಗೆ ಮಾಡದೇ ಇರೋದು, ಒಂದು ಸತಿ ಕ್ಷಮಿಸ್ಬೋದು, ಎರಡು ಸತಿ ಕ್ಷಮಿಸ್ಬೋದು, ಮೂರನೇ ಸತಿಗೆ ಅದು ಇಲ್ಲ ಅಂತ ಹೇಳುವಂಥ ಮನೋಭಾವ ನಮ್ಮಲ್ಲೇ ಬರುತ್ತೆ, ಮನುಷ್ಯರಲ್ಲೇ ಬರುತ್ತೆ. ಹಾಗಿರುವಾಗ ಭಗವಂತನ ಮನೆಗೆ ಬರಬೇಕು ಅಂತ ಆದಾಗ ಭಗವಂತನನ್ನು ಸಂತೋಷಪಡಿಸೋ ಹಾಗೆ ಬಂದಿದ್ದೀವಾ? ನನ್ನ ಬರುವಿಕೆ ಭಗವಂತನಿಗೆ ಸಂತೋಷವಾಯಿತಾ? ನಾನು ಬಂದೇ ಸಂತೋಷಪಟ್ಟೆ, ನನ್ನ ಮನಸ್ಸು ಆಹ್ಲಾದಿತವಾಯಿತು. ನನಗೆ ಈ ಗೋಡೆಗಳನ್ನು ನೋಡಿ, ಕೆತ್ತನೆಗಳನ್ನು ನೋಡಿ, ದೇವಸ್ಥಾನದ ವೈಭವವನ್ನು ನೋಡಿ, ದೇವಸ್ಥಾನದ ಪುರಾತನ ಶಿಲ್ಪಕಲೆಯನ್ನು ನೋಡಿ ನಾನು ಮನೋರಂಜನೆ ಮಾಡಿಕೊಂಡೆ, ನನಗೆ ಸಂತೋಷವೇನೋ ಆಯಿತು. ಆದರೆ ನಮ್ಮ ಮನೆಗೆ ಬಂದ ನಿಮ್ಮಿಂದ ನನಗೂ ಸಂತೋಷವಾಯಿತು ಅಂತ ಹೇಳುವ ಹಾಗೆ ಭಗವಂತ ಇದ್ದಾನ? ಇವತ್ತು ಹಾಗೆ ನಾವು ನಡ್ಕೊಂಡಿದ್ದೀವಾ? ಆ ಪ್ರಶ್ನೆ ನಮ್ಮನ್ನು ನಾವು ಕೇಳ್ಕೋಬೇಕು. ಭಕ್ತರು ನಾವು ಅದನ್ನು ಪ್ರಶ್ನೆ ಮಾಡಿದ್ರೆ ನಾವು ಎಚ್ಚರ ಇಟ್ಕೊತೀವಿ. ಇವತ್ತು ಆ ಎಚ್ಚರ ಇಲ್ಲ. ನಮಗೆ ಭಗವಂತ ಏನು ಮಾಡಿದ್ದಾನೆ ಅದು ಗೊತ್ತಾಗೋದು ಹೇಗೆ? ಅವನು ಸಂತೋಷಪಟ್ಟನೋ ಇಲ್ವೋ? ನಮ್ಮ ಬರುವಿಕೆ ಭಗವಂತನಿಗೆ ಸಂತೋಷವಾಯಿತೋ ಇಲ್ವೋ ಹೇಗೆ ಗೊತ್ತಾಗೋದು? ಅನುಗ್ರಹ ಅಂತೂ ಮಾಡ್ತಾನೆ. ನಮ್ಮ ಕೇಳದೇ ಇದ್ದದನ್ನು ಬೇಕಾದರೆ ಅನುಗ್ರಹ ಮಾಡ್ತಾನೆ. ಇವತ್ತು ಅಲ್ಲೂ ಒಂದು ಎಡವಿದ್ದೀವಿ ನಾವು. ಹೇಗೆ ಅಂತಂದರೆ, ಭಗವಂತ ನಿಮ್ಮ ಬರುವಿಕೆ ಅಂತ ತುಂಬ ಸಂತೋಷ ಪಡ್ತಾನೆ ಯಾವಾಗ? ನೀವು ತುಂಬ ಖರ್ಚು ಮಾಡಿದಾಗ ಅಂತ. ನೀವು ಜಾಸ್ತಿ ಸೇವೆ, ದೊಡ್ಡ ದೊಡ್ಡ ಅಮೌಂಟಿನ ಸೇವೆಯನ್ನು ಮಾಡಿಸಿದ್ರೆ ಭಗವಂತ ತುಂಬ ಸಂತೋಷ ಪಡ್ತಾನೆ. ನೋಡಿ, ಬೇಕಾದರೆ ನೀವು ಹತ್ತಿರದಲ್ಲೇ ನಿಲ್ಲಿಸಿ ತುಂಬ ಹೊತ್ತು ದರ್ಶನ ಮಾಡಿಸ್ತೀವಿ, ದೊಡ್ಡ ಪ್ರಮಾಣದ ಪ್ರಸಾದ ಕೊಡ್ತೀವಿ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಅದನ್ನು ಭಕ್ತರನ್ನು ಆ ಕಡೆಗೂ ತಿರುಗಿಸಿದ್ದಾರೆ. ಅದನ್ನು ನೋಡಿದಂತಹ ಭಕ್ತರಿಗೆ, ಜನರಿಗೆ ಹೋದೇನೋ ಜಾಸ್ತಿ ಖರ್ಚು ಮಾಡಿದರೆ ನಾವು ಜಾಸ್ತಿ ಭಕ್ತರಾಗ್ತೀವಿ, ವಿಶೇಷ ಸನ್ಮಾನಗಳು ನಡೆಯುತ್ತೆ ನಮಗೆ ಅಂತ. ಇದು ಗೊತ್ತಿಲ್ಲದಂಗೆ ಮಕ್ಕಳಲ್ಲಿ ಬೀರುವ ಪರಿಣಾಮ ಏನಪ್ಪ ಅಂತಂದರೆ, ದೇವಸ್ಥಾನ ಇರೋದೇ ಖರ್ಚು ಮಾಡೋದಕ್ಕೆ, ಖರ್ಚು ಮಾಡಿ ಸನ್ಮಾನ ಮಾಡಿಸ್ಕೊಳ್ಳೋಕ್ಕೆ, ಗೌರವ ಮಾಡಿಸ್ಕೊಳ್ಳೋಕ್ಕೆ. ಭಗವಂತ ದುಡ್ಡಿರೋರಿಗೆ ಹತ್ತಿರ ಆಗ್ತಾನೆ ಅನ್ನೋ ಒಂದು ಯೋಚನೆ ಬರ್ತಾ ಇದೆ. ವಾಸ್ತವ ಯಾವೆಲ್ಲ ವ್ಯವಸ್ಥೆಗಳು ದೇವಸ್ಥಾನದಲ್ಲಿ ಅಷ್ಟು ಜನ ಬಂದಾಗ ಅಷ್ಟು ಜನರಿಗೆ ಊಟ, ಅಷ್ಟು ಜನರಿಗೆ ದರ್ಶನದ ಅವಕಾಶ, ಬೇರೆ ಏನೆಲ್ಲ ಚಟುವಟಿಕೆಗಳು ದೇವಸ್ಥಾನವನ್ನು ಆಧರಿಸಿ ನಡೀತಿದೆ, ಇವಾಗ ಕೆಲಸದವರು, ಅವರಿಗೆ ಸಂಬಳ ಇತ್ಯಾದಿಗಳೆಲ್ಲ ಏನು ನಡೀತಿದೆ ಅದೆಲ್ಲ ಇವರು ಕೊಡುವಂತಹ ದೇಣಿಗೆಯಲ್ಲಿ ನಡೆಯೋದು. ಸೊ ಆ ಮೇಂಟೆನೆನ್ಸಿಗೆ ಏನು ಖರ್ಚು ಬಂದಿದೆಯೋ ಅದು ಇವರಿಂದ ತೊಗೊಂಡಿದ್ದಾರೆ. ಒಂದಷ್ಟು ಜನಕ್ಕೆ ಫ್ರೀ ದರ್ಶನವೂ ನಡೆದಿರುತ್ತೆ ಅದರಲ್ಲಿ. ಆದರೆ ಎಷ್ಟು ಜನಕ್ಕೆ ಉಚಿತವಾಗಿ ದರ್ಶನವಾಯಿತೋ ಅದು ಇವರಿಂದ ಆ ವ್ಯವಸ್ಥೆಯಲ್ಲಿ ನಡೆದಿತ್ತು ಅನ್ನೋದು ಯಾರಿಗೂ ಬರೋಲ್ಲ ಗಮನ. ಖರ್ಚು ಮಾಡದೆ ದುಡ್ಡು ದೇವರು ಬರ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ವಾಸ್ತವ ನಾವು ಮಾಡೋದೆಲ್ಲ ಆ ಧರ್ಮಕ್ಕೆ ಉಪಯೋಗವಾಗುತ್ತೆ. ಆ ಧರ್ಮ ಕ್ಷೇತ್ರವನ್ನು ಧಾರ್ಮಿಕವಾಗಿ ಉಳಿಸೋದಕ್ಕೆ. ಅಂದರೆ ದುಡಿದು ತಿನ್ನೋ ಹಾಗೆ ನೀವು ಕೆಲಸ ಮಾಡಿದಿರಿ, ನಿಮಗೆ ಸಂಬಳ ಬಂತು ನೋಡಿ, ಇದು ಯಾರ್ದು ಸಂಬಳ, ಎಲ್ಲಿಂದ ಬಂತು ದುಡ್ಡು? ಭಕ್ತರು ಕೊಟ್ಟಿರೋ ದುಡ್ಡು. ಸೊ ನಾನು ನಾಳೆ ಕೂಡ ತಿರ್ಗಾ ದುಡಿಬೇಕು ಅಂತ ಬರ್ತೇನೆ, ಕಸ ಗುಡಿಸೋದಕ್ಕೋ, ಪಾತ್ರೆ ತೊಳೆಯೋದಕ್ಕೋ, ಅಥವಾ ಹೂ ಕಟ್ಟೋದಕ್ಕೋ. ಇದು ನನ್ನ ಕರ್ತವ್ಯ ಅಂತ ಮಾಡ್ತೀನಲ್ಲ, ಸೊ ಅದು ಧರ್ಮದಲ್ಲಿ ಉಳಿಸ್ದಂಗೆ ನನ್ನನ್ನು. ಸೊ ಅದಕ್ಕಾಗಿ ವಿನಿಯೋಗ ಆಗುವಂಥ ಈ ಹಣ ಅದು ನಮ್ಮನ್ನು ಪುಣ್ಯಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ಇದು ದೇವಸ್ಥಾನದಲ್ಲಿ ಆಗಿರೋ ಸಮಸ್ಯೆ ಏನಪ್ಪ ಅಂದರೆ, ನೀವು ಹೆಚ್ಚು ಖರ್ಚು ಮಾಡ್ತೀರಿ ಅನ್ನೋದಾದರೆ ನೀವು ಜಾಸ್ತಿ ಭಕ್ತರಾಗ್ತೀರಿ. ವಾಸ್ತವ ಇದ್ದಿದ್ದೇನು? ಭಗವಂತ ನಿಜವಾಗಲೂ ಸಂತೋಷ ಪಡೋದು ಭಗವಂತನ ಗುಣಗಳನ್ನು ಮೆಚ್ಚಿಕೊಂಡು ನಾನು ಅದರಂತೆ ಆಗ್ತೀನಿ, ಆ ಗುಣಗಳನ್ನು ನಾನು ರೂಢಿಸ್ಕೊತೀನಿ ಅಂದಾಗ ಮಾತ್ರ ಅದು ಭಗವಂತನ ಕೃಪೆಗೆ ಪಾತ್ರರಾಗೋದು. ನಾವು ಅದು ನಡೀತಿಲ್ಲ. ದೇವಸ್ಥಾನದಲ್ಲಿ ಆಗ್ತಿರೋ ಸಮಸ್ಯೆ ಅಲ್ಲೂ ಒಂದಿದೆ. ನಾವು ಭಗವತ್ ಸ್ವರೂಪವನ್ನು ಅವನು ಯಾವುದಕ್ಕೆ ಇಷ್ಟಪಡ್ತಾನೆ, ನೀವು ಯಾವ ಥರ ನಡ್ಕೊಂಡ್ರೆ ಭಗವಂತನಿಗೆ ಪ್ರೀತಿಯಾಗುತ್ತೆ ಅನ್ನೋದನ್ನು ತೋರಿಸ್ತಾ ಇಲ್ಲ. ಅದನ್ನು ತೋರಿಸಿದ್ರೆ ದೇವಸ್ಥಾನಗಳನ್ನು ಕಾಪಾಡ್ಕೋಬಹುದು. ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ದೇವಸ್ಥಾನವೇ ಕೊಡುತ್ತೆ. ಹಾಗಾಗಿ ನಾನು ಹೇಳ್ತಿರ್ತೀನಿ, ಮಾರ್ಗದರ್ಶನಕ್ಕೆ ದೇವಸ್ಥಾನದ ಪಾತ್ರ ಇದೆ. ಒಂದು ಸಮಾಜ ಅಂತೀರಿ ಅನ್ನೋದಾದರೆ, ಒಂದು ಸೊಸೈಟಿ ಇದೆ ಅಂತಂದರೆ ಅಲ್ಲಿ ಒಂದು ಶಾಲಾ ಕಾಲೇಜುಗಳಿಗೆ ಒಂದು ಸ್ಥಾನ ಇದೆ. ಒಂದು ಸ್ವಸ್ಥ ಸಮಾಜದಲ್ಲಿ ಶಾಲಾ ಕಾಲೇಜುಗಳಿಗೆ ಒಂದು ಸ್ಥಾನ ಇದೆ, ಆಸ್ಪತ್ರೆಗಳಿಗೆ ಸ್ಥಾನ ಇದೆ. ರೋಗ ರುಜಿನ ಅಂತ ಏನಾದರೂ ಬಂದರೆ ಆ ಸಮಾಜದಲ್ಲಿ ಎಲ್ಲಿಗೆ ಹೋಗಬೇಕು ಚಿಕಿತ್ಸೆಗೆ ಒಂದು ಕೇಂದ್ರ ಇದೆ. ಏನಾದರೂ ಪರಸ್ಪರ ಜಗಳಗಳು ನಡೆದರೆ ಪೊಲೀಸ್ ಸ್ಟೇಷನ್ಗೆ ಸ್ಥಾನ ಇದೆ. ಇನ್ನೂ ಏನಾದರೂ ವ್ಯಾಜ್ಯಗಳು ಮಿತಿಮೀರಿ ಹೋದರೆ ಅದಕ್ಕೆ ನ್ಯಾಯಾಂಗ ಅದಕ್ಕೊಂದಿದೆ. ಇದೆಲ್ಲವನ್ನು ಕಾಪಾಡುವಂಥ ಶಾಸನಾಂಗ ಇತ್ಯಾದಿಗಳೆಲ್ಲ ಇದೆ.
ಈ ಥರದ ಒಂದು ಇದರಲ್ಲಿ ಸೆಟಪ್ಪಲ್ಲಿ ದೇವಸ್ಥಾನದ ಪಾತ್ರ ಏನು, ದೇವಸ್ಥಾನದ ಸ್ಥಾನವೇನು? ಮನೋರಂಜನೆಗೂ ಒಂದು ಸ್ಥಾನ ಇದೆ. ಹೌದು. ಫಿಲ್ಮ್ ಥಿಯೇಟರ್ಗಳು ಅದು ಇದು ಅಂತೆಲ್ಲ ಮನೋರಂಜನೆಗೂ ಸ್ಥಾನವಿದೆ. ಹಾಗಿರುವಾಗ ದೇವಸ್ಥಾನವನ್ನು ನಾವು ಹೇಗಾಗಿ ಕಾಪಾಡಿಕೊಂಡಿರಬೇಕಿತ್ತು, ಯಾವ ಸ್ವರೂಪದಲ್ಲಿ ಕಾಪಾಡಬೇಕಿತ್ತು? ಇವತ್ತು ನಾವು ಅದನ್ನು ಮನೋರಂಜನೆ ಕೇಂದ್ರದಲ್ಲಿ ಹಾಕ್ತಾ ಇದ್ದೀವಿ. ಮನೋರಂಜನೆಗೆ ಪ್ರವಾಸಕ್ಕೆ ಅಂತ ಬಂದಿದ್ವಿ, ಮನೋರಂಜನೆಗೆ ರಜಾ ಇದೆ, ಏನು ಮಾಡೋದು ಗೊತ್ತಿಲ್ಲ, ತಿರುಗಾಡೋಕ್ಕೆ ಬಂದಿದ್ದೀವಿ, ಹಾಗೆ ದೇವಸ್ಥಾನ ತಿರುಗಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಮನೋರಂಜನೆ ಕೇಂದ್ರಗಳಲ್ಲ. ನಮ್ಮ ಪೂರ್ವಿಕರ ಆ ಕಳಕಳಿಯನ್ನು ಗಮನಿಸಿದ್ರೆ, ಹಾಗೂ ತುಂಬ ಜನಕ್ಕೆ ಬಂದವರಿಗೆ ಹೇಳ್ತಾ ಇರ್ತಿದ್ದೆ, ದೇವಸ್ಥಾನವನ್ನು ನೋಡಿದಾಗ ಅದರಲ್ಲೂ ಪ್ರಾಚೀನ ದೇವಸ್ಥಾನಗಳು, ತುಂಬ ಶಿಲ್ಪ ವೈಭವ ಇರುವಂಥ ದೇವಸ್ಥಾನಗಳು, ದೊಡ್ಡ ಪ್ರಮಾಣದ ದೇವಸ್ಥಾನಗಳನ್ನು ನೋಡುವಾಗ ಸಹಜವಾಗಿ ಇವತ್ತಿನ ಜನರಿಗೆ ನಮಗೆ ಮೂಡೋ ಪ್ರಶ್ನೆ ಏನಪ್ಪ ಅಂದರೆ, ಇದನ್ನು ಹೇಗೆ ಕಟ್ಟಿರಬಹುದು, ಅವತ್ತು ಹೇಗೆ ಟೆಕ್ನಾಲಜಿ ಉಪಯೋಗಿಸ್ಕೊಂಡಿರ್ಬೋದು, ಎಲ್ಲಿಂದ ಕಲ್ಲು ತೊಗೊಂಡ್ಬಂದಿರ್ಬೋದು, ಹೇಗೆ ನಡೆಸಿರಬಹುದು ಇತ್ಯಾದಿಗಳನ್ನೆಲ್ಲ ಕೇಳ್ತಾ ಇದ್ದೀವಿ. ನಮಗೆ ಮೂಡೋ ಪ್ರಶ್ನೆ ಇಷ್ಟೇ ಪ್ರಶ್ನೆ. ನಿಜ. ಆಯಿತಾ, ಇದು ಯಾರಿಗೆ ಪ್ರಶ್ನೆ, ಸೂಕ್ತವಾದ ಪ್ರಶ್ನೆ ಇದು? ಯಾರಿಗೆ ಇನ್ನೊಂದು ಇದೇ ಥರ ದೇವಸ್ಥಾನ ಕಟ್ಟಬೇಕು ಅಂತಿದೆಯೋ ಅವರಿಗೆ ಸೂಕ್ತವಾದ ಪ್ರಶ್ನೆ. ಈ ಥರದ ದೇವಸ್ಥಾನ ಹೇಗೆ ಕಟ್ಟೋದು ಅಂತದನ್ನು ಯಾರು ಕೇಳಬೇಕು? ನಮಗೂ ಹೀಗೆ ಕಟ್ಟೋದಿದೆ, ಇದನ್ನು ಹೇಗೆ ಕಟ್ಟಿದ್ದಾರೆ ಅಂತ ತಿಳ್ಕೊಂಡ್ರೆ ನಾನು ಈ ಥರದೊಂದು ಕಟ್ಟಬಹುದು ಅನ್ನೋರು ಕೇಳಬೇಕಾದ ಪ್ರಶ್ನೆ. ಸಾಮಾನ್ಯ ಜನರು ನಾವೆಲ್ಲ ಕೇಳಬೇಕಾಗಿದ್ದ ಪ್ರಶ್ನೆ ಏನು? ಇದನ್ನು ಯಾಕೆ ಕಟ್ಟಿದ್ರು ಅಂತ, ಉಪಯೋಗ ಏನು, ದೇವಸ್ಥಾನದ ಉದ್ದೇಶ ಏನಕ್ಕಾಗಿ ಕಟ್ಟಿದ್ರು ಅಂತ ಕೇಳಿದ್ರೆ, ಇವತ್ತು ಗೋಡೆ ಕಲ್ಲುಗಳಲ್ಲಿ ಯಾಕೆ ಕಟ್ಟಿದ್ರು? ಇಟ್ಟಿಗೆಯಲ್ಲಿ ಕಟ್ಟಬೋದಿತ್ತಲ್ಲ. ಮಣ್ಣು ಗೋಡೆ ಮನೆ ಕಟ್ಟಿಕೊಂಡಿರೋರಿಗೆ ತಮ್ಮ ಆರಾಧನಾ ಕೇಂದ್ರ ಅಂತ ಹೇಳಿ ಮಣ್ಣು ಗೋಡೆಯಲ್ಲೇ ಒಂದು ದೇವಸ್ಥಾನ ಕಟ್ಟಿಕೊಂಡು ತಾವು ಪೂಜೆ ಮಾಡಿ ಮುಗಿಸಿ ಹೋಗ್ಬೋದಿತ್ತಲ್ಲ. ಕಲ್ಲಲ್ಲಿ ಯಾಕೆ ಹೋದರು ದೇವಸ್ಥಾನಕ್ಕೆ? ಆಯುಷ್ಯವರ್ಧಿಕೆ ಅಂತ. ಆಯುಷ್ಯವರ್ಧಿ ಆಗಬೇಕು, ದೇವಸ್ಥಾನದ ಆಯುಷ್ಯ ಜಾಸ್ತಿ ಇರಬೇಕು, ನಾವು ಹೋದ ಮೇಲೂ ಈ ಕೆಲಸ ಇರಬೇಕು ಅನ್ನೋದಕ್ಕೆ. ಯಾಕೆ ಇರಿಸಬೇಕು? ತಾವೇ ನೋಡ್ದಲ್ಲೇ ಇರುವಂಥ ದೇವಸ್ಥಾನ. ಇವಾಗ ನಮ್ಮ ದೇವಸ್ಥಾನವನ್ನೇ ನೋಡಿದ್ರೆ ಬೇರೆ ಬೇರೆ ತಲೆಮಾರದಲ್ಲಿ ಪೂರ್ತಿಯಾಗಿದೆ. ಸೊ ಯಾರು ಆರಂಭ ಮಾಡಿದಾರೋ ಅವರು ಪೂರ್ತಿ ಆಗುವಾಗಿಲ್ಲ. ಸೊ ಅವರು ಪೂರ್ತಿ ಆಗುವುದನ್ನು ನೋಡೋದಿಲ್ಲ ಅನ್ನೋದಾದರೆ ಅಂಥ ಕೆಲಸ ಆರಂಭ ಆದರೂ ಯಾಕೆ ಮಾಡಿದ್ರು? ಹೌದಾ? ಯಾವ ಕೆಲಸವನ್ನು ನಾವು ಪೂರ್ತಿ ಮಾಡೋದಿಲ್ಲೋ ಅದನ್ನು ನಾವು ಆರಂಭಿಸೋದೇ ಇಲ್ಲ, ಅಂಥ ಕೆಲಸಕ್ಕೆ ಹೋಗೋದೇ ಇಲ್ಲ. ಅನಾರಂಭೋ ಹಿ ಕಾರ್ಯಸ್ಯ ಪ್ರಥಮಂ ಬುದ್ಧಿ ಲಕ್ಷಣಂ. ಯಾಕೆ ಪೂರ್ತಿ ಆರಬ್ಧಸ್ಯ ಅಂತಗಮನಂ ದ್ವಿತೀಯಂ ಬುದ್ಧಿ ಲಕ್ಷಣಂ. ಶುರು ಮಾಡಿದರೆ ಅದನ್ನು ಕೊನೆ ಮಾಡಬೇಕು, ಹಾಗಿದ್ದರೆ ಅದು ಬುದ್ಧಿವಂತರು. ಇಲ್ಲವಾ ಬುದ್ಧಿವಂತ ಎಲ್ಲಪ್ಪ ಅಂದರೆ ಕೆಲಸ ಆರಂಭನೆ ಮಾಡದಲ್ಲಿರೋದು ಅಂತ. ಹೀಗಿದೆ ಲೋಕರೂಢಿಯಲ್ಲಿ. ಹಾಗಿರುವಾಗ ದೇವಸ್ಥಾನಗಳನ್ನು ಯಾರು ಆರಂಭಿಸಿದ್ರು ಅವರು ಪೂರ್ತಿ ಮುಗಿಯುವಾಗಿಲ್ಲ. ಆದರೆ ಅವರ ಆರಂಭದ ಉದ್ದೇಶ ಹೇಗಿದೆ ಅಂತಂದರೆ, ಇಂಥ ಒಂದು ಒಳ್ಳೆಯ ವಿಷನ್ ಇಟ್ಟುಕೊಂಡು ನಾನು ರಾಮನನ್ನು ಪರಿಚಯಿಸಬೇಕು, ಕೃಷ್ಣನನ್ನು ಪರಿಚಯಿಸಬೇಕು, ನಾಳೆ ಬರುವಂತಹ ಮಕ್ಕಳಿಗೆ ರಾಮನ ಆದರ್ಶ ಇರಬೇಕು, ಕೃಷ್ಣನ ಆದರ್ಶ ಕಾಣಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಟುಕೊಂಡು ಅವರು ಏನು ಮಾಡಿದ್ರು, ದೇವಸ್ಥಾನಗಳನ್ನು ದೀರ್ಘಕಾಲ ಬದುಕೋ ಹಾಗೆ, ಶತಮಾನಗಳು ಉಳ್ಕೊಳ್ಳೋ ಹಾಗೆ ಒಂದು ಕೆಲಸ ಕಲ್ಲುಗಳಲ್ಲಿ ಮಾಡಿದ್ರು. ಇದು ಯಾವಾಗ ಬರುತ್ತೆ ಉತ್ತರ? ನೀವು ಯಾಕೆ ಕಟ್ಟಿದ್ರು ಅಂತ ಕೇಳಿದಾಗ ಬರುತ್ತೆ. ಇವತ್ತು ಯಾರು ಯಾಕೆ ಕಟ್ಟಿದ್ರು ಅಂತ ಕೇಳ್ತಾ ಇಲ್ಲ, ನಿಜ, ಹೇಗೆ ಕಟ್ಟಿದ್ರು ಅಂತ ಕೇಳ್ತಾ ಇದ್ದೀವಿ. ಇದರ ಲಾಜಿಸ್ಟಿಕ್ಸ್ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೀವಿ ಹೊರತು ಇದಕ್ಕೆ ಎಷ್ಟು ಖರ್ಚು ಬಿದ್ದಿರ್ಬೋದು, ಎಲ್ಲಿಂದ ತೊಗೊಂಬಂದಿರ್ಬೋದು, ಯಾವ ಥರ ಲೇತ್ ಮಿಷಿನ್ ಇಟ್ಕೊಂಡಿದ್ದಿರ್ಬೋದು, ಅದನ್ನೇ ಪರಿಚಯ ಮಾಡೋರಾಗಿದ್ದಿದ್ರೆ, ನಾವು ಹೀಗೀಗೆ ಕಟ್ಟಿದ್ವಿ ಅನ್ನೋದನ್ನು ನಮಗೆ ತಿಳಿಸಿದ್ರೆ ಅಂಥದ್ದು ಒಂದು ಸ್ಟೋರ್ ರೂಮ್ ಮಾಡಿಟ್ಟು ಹೋಗಿರ್ತಿದ್ರು. ಹೌದು, ನೋಡಪ್ಪ ನಾವು ಈ ದೇವಸ್ಥಾನದ ನಿರ್ಮಾಣದಲ್ಲಿ ಇಂತಿಂಥ ಆಯುಧಗಳನ್ನು, ಇಂತಿಂಥ ಸಲಕರಣೆಗಳನ್ನು ಉಪಯೋಗಿಸಿದ್ವಿ, ಯಂತ್ರಗಳನ್ನು. ಅಂದರೆ ಅನವಶ್ಯಕ ಮಾಹಿತಿಗಳನ್ನು ಕಲೆ ಹಾಕ್ಲಿಕ್ಕೆ ಹುಡುಕ್ತಾ ಇದ್ದಾರೆ, ಆದರೆ ಅವಶ್ಯಕ ಮಾಹಿತಿಗಳ ಹತ್ರ ಗಮನ ಹರಿಸ್ತಾ ಇಲ್ಲ. ದೇವಸ್ಥಾನ ಆ ದೃಷ್ಟಿಯಲ್ಲಿ ನೋಡಬೇಕು. ಅಂದರೆ ಇವತ್ತು ನೋಡಿ, ಪೂರ್ವಿಕರು ಭಾರತೀಯ ಸಂಸ್ಕೃತಿಯ ಸಮಯದಲ್ಲಿ, ಯಾವ ಸಮಯದಲ್ಲಿ ಆಕ್ರಮಣಗಳು ತುಂಬ ನಡೆದವು, ವಿದ್ಯಾಲಯಗಳಲ್ಲಿದ್ದಂಥ ಎಲ್ಲ ಲೈಬ್ರರಿಗಳನ್ನೆಲ್ಲ ಧ್ವಂಸ ಮಾಡಿ ಸುಟ್ಟು ಹಾಕುವಂಥ ಸಂದರ್ಭ ಬಂತು. ನಮ್ಮ ವಿದ್ಯೆಯೇ ನಾಶವಾಗ್ತಾ ಇದೆ, ಮುಂದೆ ಮಕ್ಕಳಿಗೆ ಇದನ್ನು ತಿಳ್ಕೊಳ್ಳೋಕೆ ಅವಕಾಶ ಸಿಗದೆ ಹೋಗಬಹುದು ಅನ್ನೋದನ್ನು ತಿಳ್ಕೊಂಡು, ಮತ್ತು ಅದಲ್ಲದೆ ಒಂದಷ್ಟು ವಿಪರೀತವಾಗಿ ಅದನ್ನು ವ್ಯಾಖ್ಯಾನ ಮಾಡುವಂತಹ ಸಂದರ್ಭಗಳು ಬಂದಾಗ, ಎಕ್ಸ್ಟ್ರಾ ಬುದ್ಧಿವಂತರೆಲ್ಲ ಬಂದು ಇದನ್ನು ಆಕ್ರಮಣ ಮಾಡುವಂಥ ಸಮಯದಲ್ಲಿ ಅವರೇನು ಮಾಡಿದ್ರು, ಯೋಚನೆ ಮಾಡಿದ್ರು, ಇದನ್ನು ನಾನು ಹೇಗೆ ದಾಖಲಿಸಬೇಕು ಅಂತಂದರೆ ಇದರ ಮೇಲೆ ತಿರ್ಗಾ ಹಾಳೆಗಳು ಸುಟ್ಟಾಗ್ತಾ ಇದ್ದಾರೆ. ಆಗಿರುವಾಗ ಏನು ಮಾಡಿದ್ರು, ಆ ಎಲ್ಲ ಜ್ಞಾನ ಪರಂಪರೆಯನ್ನು, ಆ ಜ್ಞಾನ ಸಂಪತ್ತನ್ನು ಶಿಲೆಯಲ್ಲಿ ಕೆತ್ತನೆ ಮಾಡಿ ಹೋಗ್ಬಿಟ್ರು ಶಾಸನಗಳಲ್ಲಿ. ಇವತ್ತು ನೋಡಿ, ಇದು ಒಂದು ವಿಷಯ ಆದರೆ ನಮಗೆ ಯಾವ ಸೆಂಚುರಿಯಲ್ಲಿ ಇದು ಅರ್ಥ ಆಗಿದೆ ಅಂತ ಗೊತ್ತಿಲ್ಲ. ಇವತ್ತೆಲ್ಲ ಎಜುಕೇಷನ್ನಲ್ಲಿ ಗೊತ್ತಾಗಿರೋದು ಏನಪ್ಪ ಅಂತಂದರೆ ಕಾನ್ಸೆಪ್ಟ್ ಅರ್ಥ ಆಗಿರಬೇಕು ಅಂತ. ನಾವು ತುಂಬ ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲ್ಗೆ ಹೋಗುವಾಗೆಲ್ಲ ಕಂಠಸ್ಥ ಆಗಿರಬೇಕು ಅಂತ, ವಿಷಯ ಕಂಠಸ್ಥ ಆಗಿರಬೇಕು, ವಿಷಯ ಕಂಠಸ್ಥ ಆಗಿದ್ರೆ ಸಾಕು. ಇವಾಗ ಯಾಕಂದ್ರೆ ಕೆಲವೊಮ್ಮೆ ಕಾನ್ಸೆಪ್ಟ್ ಅರ್ಥ ಆದಾಗ ಮುಂದಿನವ್ರಿಗೆ ತಲುಪಿಸ್ಬೇಕಾದ್ರೆ ಅಲ್ಲಿನ ಚಿತ್ರಣಗಳು ಬದಲಾಗೋ ಸಾಧ್ಯತೆ ಇರುತ್ತೆ, ಅದಕ್ಕೋಸ್ಕರ ಕಂಠಸ್ಥವೂ ಆಗಿರಬೇಕು ಅಂತಿತ್ತು. ಹೌದಾ? ಆಮೇಲೆ ಎಜುಕೇಷನಿಸ್ಟ್ಗಳಿಗೆ ಅರ್ಥ ಆಗಿದ್ದೇನು ಅಂತಂದರೆ, ತುಂಬ ದೀರ್ಘಕಾಲ ಅದು ತಲೆಯಲ್ಲಿ ಉಳಿಬೇಕು ಅಂತಂದರೆ ಅದು ಕಾನ್ಸೆಪ್ಷಲ್ ಆಗಿರಬೇಕು ಅಂತ, ವಿಜುವಲೈಸ್ ಆಗಿರಬೇಕು, ವಿಷಯಗಳು ಒಂದು ಚಿತ್ರೀಕೃತವಾಗಿರಬೇಕು. ಆ ಚಿತ್ರ ಮೂಡಿದರೆ ವಿಷಯ ರಿಜಿಸ್ಟರ್ ಆಗಿರುತ್ತೆ. ಇಲ್ಲಾಂದರೆ ಅಕ್ಷರಗಳಲ್ಲಿ ಓದಿದರೆ ಅದು ಮರೆಯುವಂಥ ಸಾಧ್ಯತೆಯೂ ಇದೆ. ಅಕ್ಷರಗಳನ್ನೇ ಹೇಳಿ 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 ಚಿತ್ರ ಮಾಡ್ಕೊಳ್ಳೋದು ಒಂದು ಕ್ರಮ ಬೇರೆ ಇತ್ತು. ಆಯ್ತಾ? ಇವಾಗ ಮೊನ್ನೆ ಅಷ್ಟೇ ನಾವು ಕಾಶಿಯಲ್ಲಿ ಒಬ್ಬರು ಪಾರಾಯಣ ಮಾಡಿದ್ರು ಅಂತ ನೋಡಿದ್ವಿ. ಹೌದು, ಅವರಿಗೆ ಹೆಂಗಾಗಿದೆ, ಚಿತ್ರ ರೂಪದಲ್ಲಿ ಕಾಣ್ತಿದೆ ಅಕ್ಷರಗಳು ಅವರಿಗೆ.
ಹಾಗಾಗಿದ್ದರಿಂದ ಹಾಗೆ ಹೇಳಕ್ಕೆ ಸಾಧ್ಯವಾಯ್ತು ಅವರಿಗೆ. ಹೌದಾ? ಸೊ ಹೀಗೆ ಅದು ಒಂದು ವಿಷುವಲೈಸ್ ಆಗಬೇಕು, ಹಾಗಿದ್ದರೆ ವಿಷಯ ಉಳಿಯತ್ತೆ ಅಂತ. ಅದಕ್ಕೆ ಇವತ್ತು ನಾವು ವಿದ್ಯಾಕ್ರಮಗಳಲ್ಲಿ, ವಿದ್ಯಾಸ್ಥಾನಗಳಲ್ಲೆಲ್ಲ ವಿದ್ಯಾಭ್ಯಾಸದಲ್ಲಿ ಕಾನ್ಸೆಪ್ಟ್ ತೋರಿಸ್ಬೇಕು ಅಂತ ಆನಿಮೇಟೆಡ್ಡೇ ತೋರಿಸ್ತಾ ಇದ್ದಾರೆ ಇವತ್ತೆಲ್ಲ. ಹಾರ್ಟ್ ಬೀಟ್ ಹಿಂಗಾಗತ್ತೆ, ರಕ್ತ ಹಿಂಗೆ ಬರುತ್ತೆ ಅಂತ ಒಂದು ಚಿತ್ರನೇ ಮಾಡಿ ತೋರಿಸ್ತಾರೆ. ಮೊದಲೆಲ್ಲ ಬಾಯಲ್ಲಿ ಹೇಳೋರು, ಅಕ್ಷರದಲ್ಲಿ ವಾಕ್ಯಗಳಲ್ಲಿ ಬರೆಯೋರು ಕಂಠಸ್ಥ ಮಾಡ್ತಿದ್ರು. ಈ ವಿಷಯ ಅಂದರೆ ಬುದ್ಧಿ ಮಸ್ತಿಷ್ಕದಲ್ಲಿ ಚಿತ್ರರೂಪದಲ್ಲಿ ಹೋದರೆ ಅದು ಜಾಸ್ತಿ ಬೇಗ ರಿಜಿಸ್ಟರ್ ಆಗುತ್ತೆ ಅನ್ನುವ ವಿಷಯ ನಮ್ಮ ಪೂರ್ವಿಕರಿಗೆ ತುಂಬ ಹಿಂದೆ ಅರ್ಥ ಆಗಿತ್ತು. ಇವತ್ತು ದೇವಸ್ಥಾನದ ಗೋಡೆಯಲ್ಲಿ ಏನು ಕಾಣ್ತಿದ್ದೀವಲ್ಲ, ಭಿತ್ತಿಗಳಲ್ಲಿ ರಾಮಾಯಣದ ಕಥೆ, ಮಹಾಭಾರತದ ಕಥೆ, ಭಾಗವತ ಪ್ರಸಂಗಗಳು, ಇದೇನೆಲ್ಲ ಕಾಣ್ತಾ ಇದೀವೋ ಇದೆಲ್ಲ ಗ್ರಂಥದಲ್ಲಿದ್ದ ವಿಷಯಗಳು. ಹೌದು. ಯಾರಿಗೆ ಗ್ರಂಥ ಓದುವ ಸೋಂಬೇರಿತನ ಇದೆಯೋ, ಗ್ರಂಥ ಅರ್ಥ ಆಗಲ್ಲ ನನಗೆ, ಗ್ರಂಥ ಓದೋಷ್ಟು ಸ್ಫೂರ್ತಿಲ್ಲ ನನಗೆ, ಹಾಗಿಲ್ಲ ಹೀಗಿಲ್ಲ ಅಂತ ನೆಪಗಳು ಏನು ಹೇಳೋರು ಇದೀವೋ ನಾವು, ಇದನ್ನು ಅವ್ರು ಗುರುತಿಸಿದ್ರು ಅನ್ಸತ್ತೆ. ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕ್ತಾ 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 ರಾಮಾಯಣ ತಿಳಿಲಿ, ಮಹಾಭಾರತ ಅರ್ಥ ಮಾಡ್ಕೊಳ್ಳಿ, ಭಾಗವತ ಪ್ರಸಂಗಗಳು ಗೊತ್ತಾಗ್ಲಿ, ಯಾರನ್ನು ನಾವು ಒಳಗೆ ಹೋಗಿ ನಮಸ್ಕಾರ ಮಾಡೋರು ಇದ್ದೀವೋ ಅವರ ಬಗ್ಗೆ ಗೊತ್ತಿರಲಿ ಅಂತ. ನನಗೆ ತಲೆ ಬಾಗಿಸ್ಬೇಕು ಅಂದಿದ್ರೆ ಅವ್ರ ಬಗ್ಗೆ ಗೊತ್ತಿದ್ದು ತಲೆ ಬಾಗಬೇಕು. ಸುಮ್ಮನೆ ನಮ್ಮ ಪೂರ್ವಿಕರು ಮಾಡಿದ್ರೆ ನಾವು ಬಗ್ಗಿಸೋದು ಹಾಗಲ್ಲ, ತಿಳಿದು ಮಾಡಿ, ಯಾವುದೇ ಆಚರಣೆ ಹಿಂದೆ ಜ್ಞಾನ ಇರಲಿ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಯಾರೋ ಒಬ್ಬ ದೇವಸ್ಥಾನಕ್ಕೆ ಬರ್ತಾನೆ ಅಂದ್ಕೊಳ್ಳೋಣ, ನನಗೆ ತುಂಬ ಶ್ರೀಮಂತಿಕೆ ಬೇಕು, ದುಡ್ಡಿದ್ರೆ ಎಲ್ಲ ಕಡೆ ಗೌರವ ಇದೆ ಅಂತ ಅರ್ಥ ಆಯಿತು ಸ್ವಾಮಿ, ನನಗೆ ಚೆನ್ನಾಗಿ ದುಡ್ಡು ಬರುವಂಥದ್ದು ಯಾವುದಾದ್ರು ಪೂಜೆ ಮಾಡಿ ಅಂತ ನನಗೆ ಹೇಳ್ದ ಅಂತಿದ್ರೆ ಹೇಳಿದಾರೆ ಯಾರಾದ್ರೂ? ಅನೇಕರು ಬರ್ತಾರೆ ದೇವಸ್ಥಾನಕ್ಕೆ, ಬಹುತೇಕರು ಬರ್ತಾರೆ. ಹಾಗೆ ಇವಾಗ ನಾವೆಲ್ಲ ಅವ್ರಿಗೆ ಹೆಂಗೆ ಹೇಳಬೇಕು, ನೀನು ಆಸೆ ಪಡ್ತಿರೋದೇ ತಪ್ಪಪ್ಪ ಅಂತ ಹೇಳಿದ್ರೆ ಅವನಿಗೆ ಬೇಜಾರಾಗುತ್ತೆ. ಇಲ್ಲಪ್ಪ ನಾವು ನೋಡಿದ್ದೀನಿ ಸ್ವಾಮಿ, ನೀವು ಹೇಳೋದು ಬೇರೆ, ನೀವೆಲ್ಲ ವೈರಾಗ್ಯದವರು, ನಮಗೆಲ್ಲ ಆಗಲ್ಲ, ನಾವು ಲೌಕಿಕರು, ಸಂಸಾರಿಕರು, ನಮಗೆ ಚೆನ್ನಾಗಿ ಸಂಪತ್ತು ಇರಬೇಕು ಅಂತ. ಹಾಗಾಗಿ ನೀ ಏನು ಮಾಡಪ್ಪ, ಒಂದು ಕೆಲಸ ಮಾಡು, ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಬಾ, ಬೆಳಗ್ಗೆ ಎದ್ದು ತಕ್ಷಣ 6 ಗಂಟೆ ಅಷ್ಟೊತ್ತಿಗೆ ಬಂದು ದೇವಸ್ಥಾನದ ಮುಂದೆ ಒಂದು ತುಪ್ಪದ ದೀಪ ಹಚ್ಚಿ ಒಂದು 9 ಪ್ರದಕ್ಷಿಣೆ 9 ದಿನ ಮಾಡಪ್ಪ ನೀನು. ನಾನು ನಬ್ರು ಯಾತ್ ಸತ್ಯ ಅಪ್ರಿಯ ಹಂಗೆ ಇದ್ಬಿಡ್ಬೇಕು, ಅಪ್ರಿಯವಾದ ಸತ್ಯ ಹೇಳಬಾರ್ದು ಅಂತ ಹೇಳಿ ಹಾಗೆ ಹಿಂಗೆ ಹೇಳಿದ್ವಿ ಅಂತ ಅನ್ಕೊಳ್ಳಿ. ಅವನೇನು ಮಾಡ್ತಾನೆ, ದಿನ ಬೆಳಗ್ಗೆ ಎದ್ದು ಬರ್ತಾನೆ, ಬೇರೆ ಯಾವ ಚಟುವಟಿಕೆಗಳಿಗೂ ಮೊದಲು ಸ್ನಾನ ಮುಗಿಸಿ ಅವನು ಅಲ್ಲಿಗೆ ಬರ್ತಾನೆ, ದೇವಸ್ಥಾನಕ್ಕೆ ಬರ್ತಾನೆ, ತನ್ನ ವ್ಯವಹಾರಕ್ಕೆ ಹೋಗೋಕ್ಕೂ ಮೊದಲನೇ ವಿಷಯ ಏನಿದೆ, ದೇವಸ್ಥಾನಕ್ಕೆ ಬರಬೇಕು, ದೀಪ ಹಚ್ಚಬೇಕು, 9 ಪ್ರದಕ್ಷಿಣೆ ಹಾಕಬೇಕು. ಆ ಥರ 9 ದಿನ ಮಾಡಬೇಕು. 9 ದಿನ 9 ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ ಅವನು. ಸೊ ಅದೇ ಗೋಡೆಗಳನ್ನು ಪದೇ ಪದೇ ನೋಡ್ತಾ ಇದ್ದಾನೆ. ಆ ಗೋಡೆ ಮೇಲೆ ಹೇಳಿರುವಂಥ ವಿಷಯಗಳನ್ನು ಕಾಣ್ತಾನೇ ಇದ್ದಾನೆ, ರಾಮಾಯಣದ ಪ್ರಸಂಗಗಳನ್ನು ನೋಡ್ತಾನೇ ಇದ್ದಾನೆ. ಅವನಿಗೆ ನೋಡ್ತಾ ಒಂದು ಸತಿಗೆ ಅರ್ಥ ಆಗದೇ ಇದ್ದವನಿಗೆ 9 ದಿನದಲ್ಲಿ 9 ದಿನ 9 ಸತಿ ದಿನ 9 ಸತಿ ಪ್ರದಕ್ಷಿಣೆ ಹಾಕೋವನಿಗೆ 81 ಸತಿ ನೋಡೋಷ್ಟೊತ್ತಿಗೆ ಆ ಪ್ರಸಂಗ ಅರ್ಥ ಆಗಿರುತ್ತೆ. ದುಡ್ಡಿನ ಹಿಂದೆ ಹೋದವರು ಏನಾದರೂ ತನ್ನದಲ್ಲದ ವಸ್ತುವನ್ನು ಆಸೆ ಪಡ್ತಾ ಹೋದರೆ ಅದು ಅಂತ್ಯ ಎಲ್ಲಿಗೆ ಹೋಗಿ ಮುಟ್ಕೊಳ್ಳುತ್ತೆ ಅನ್ನೋದು ಗೊತ್ತಾಗಿ ಜ್ಞಾನ ಬಂದವನಿಗೆ, ಸ್ವಾಮಿ ನಾನು ಆಸೆ ಪಟ್ಟಿದ್ದೆ ತಪ್ಪು ಅಂತ ಅವನೇ ಅರ್ಥ ಮಾಡ್ಕೊತಾನೆ, ನಾನೇ ಹೇಳಬೇಕಾಗಿಲ್ಲ. ಹೌದು. ಇದು ದೇವಸ್ಥಾನ ಒಂದು ಕಲ್ಚರಲ್ ಡೆವಲಪ್ಮೆಂಟ್ ಮಾಡುತ್ತೆ. ಒಂದು ಮನುಷ್ಯನನ್ನು ಕಲ್ಚರಲಿ ಸರಿ ಮಾಡೋದು ಹೇಗೆ, ತೀವ್ರವಾದ ಆಸೆಯಿಂದ ಹೋದಂಥ ಎಷ್ಟೆಷ್ಟು ಸಂಸ್ಕೃತಿಗಳಿದೆ, ಏನೆಲ್ಲ ಆಗಿದೆ, ಹೇಗೆಲ್ಲ ಹೋಗ್ತಾ ಇದೆ, ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ, ಒಬ್ಬ ವ್ಯಕ್ತಿಯಿಂದ ತಾನೇ ಸಮಾಜ ಆಗುತ್ತೆ. ಸೊ ವ್ಯಕ್ತಿಯಾಗಿ ಸರಿ ಆಗ್ತಾ ಹೋದರೆ ಸಮಾಜ ರೂಪ ಬರುತ್ತೆ ಅನ್ನೋ ಕಾರಣಕ್ಕೆ ಪೂರ್ವಿಕರು ಹಾಗೆಲ್ಲ ಮಾಡಿದ್ದಾರೆ. ಅಷ್ಟೆಲ್ಲ ಅಂಶಗಳಲ್ಲಿ ದೇವಸ್ಥಾನವಿದೆ, ಅದನ್ನು ನೋಡೋ ಹಾಗೆ ಬರಬೇಕು. ನಾನು ದೇವಸ್ಥಾನಕ್ಕೆ ಬಂದರೆ ರಾಮಾಯಣ ತಿಳ್ಕೊಂಡು ಹೋದೆ ನಾನು ಅಂತ ಅನಿಸ್ಬೇಕು, ಮಹಾಭಾರತ ತಿಳ್ಕೊಂಡು ಹೋದೆ ನಾನು ಅಂತ ಅನ್ನಿಸ್ಬೇಕು. ಆದರೆ ಇವತ್ತು ಆ ದೃಷ್ಟಿಯಲ್ಲಿ ಬರ್ತಿಲ್ಲ ಅನ್ನೋದೇ ಇದೆ, ಆ ದೃಷ್ಟಿಯಲ್ಲಿ ಕಾಣ್ತಿಲ್ಲ ದೇವಸ್ಥಾನಗಳನ್ನು. ಹಾಗೆ ಕಂಡರೆ ಇನ್ನೊಂದು 1000 ವರ್ಷ ಉಳಿಸೋದಕ್ಕೆ ನಮಗೆ ಪ್ರಯತ್ನ ನಡೆಯುತ್ತೆ. ಇವತ್ತು ಯಾವೆಲ್ಲ ಧಾರ್ಮಿಕ ಕೇಂದ್ರಗಳು ಪ್ರವಾಸಿ ಕೇಂದ್ರವಾಗಿ ಇದೆಯೋ ನಮ್ಮ ಕಾಲದಲ್ಲಿ, ನಮ್ಮ ಮುಂದಿನ 2-3 ಪೀಳಿಗೆ ಕಾಲಕ್ಕೆ ಇದು ಅದಕ್ಕಿಂತ ಕೆಳಗೆ ಹೋಗಿರುತ್ತೆ ಅದರ ಗುಣಮಟ್ಟ. ಸೊ ನಾವು ಆ ದೃಷ್ಟಿಯಲ್ಲಿ ಇನ್ನೊಂದು ಶಬ್ದದಲ್ಲಿ ಹೇಳೋದಾದರೆ, 1200 ವರ್ಷದ ಹಿಂದೆ ಇವರು ಈ ದೇವಸ್ಥಾನ, ಈ ಥರ ಅನೇಕ 1000 ವರ್ಷಗಳದ ಅನೇಕ ದೇವಸ್ಥಾನಗಳಿದೆ. ಅವರು ಆ ಕಾಲದಲ್ಲಿ ಮಾಡಿರುವ ಕೆಲಸ ಇವತ್ತು ನಮಗೆ ನೋಡೋಕ್ಕೆ ನಿದರ್ಶನವಾಗಿ ಸಿಗ್ತಾ ಇದೆ. ಈ ಥರದ ಯಾವುದಾದ್ರೂ ಒಂದು ಕೆಲಸ ನಾವು ಇವತ್ತು ಮಾಡಿದ್ದೀವ, ನಮ್ಮನ್ನು ಇನ್ನೊಂದು 1000 ವರ್ಷ ನೆನಪಿಸ್ಕೊಳ್ಳುವಂಥದ್ದು. 3025ಕ್ಕೆ 2025ರ ಕಾಂಟ್ರಿಬ್ಯೂಷನ್ ಏನು, ಈ ವಿಷನ್ ಇಟ್ಕೊಂಡು ಎಷ್ಟು ಕೆಲಸ ಮಾಡಿದ್ದೀವಿ. ಇವತ್ತು ನನ್ನ ಮನೆ ಮುಗಿದ್ರೆ ಸಾಕು ಅಂತಿದ್ದೀವಿ. ನಮ್ಮ ಪೂರ್ವಿಕರೆಲ್ಲ ಹೇಗೆ ಯೋಚನೆ ಮಾಡಿದ್ದಾರೆ, ಸಂಪತ್ತಲ್ಲಿ ಜ್ಞಾನವನ್ನಿಟ್ಟಿದ್ದಾರೆ, ಜ್ಞಾನ ಸಂಪತ್ತು ಅಂತ. ಮಿಕ್ಕಿದ ಯಾವುದು ಸಂಪತ್ತೇ ಅಲ್ಲ. ಹಾಗಾಗಿ ಲೂಟಿ ಆದಾಗ ಅದನ್ನು ಬಿಟ್ಟರು ಹೊಡ್ಕೊಳ್ಳೋ ಹೋಗಪ್ಪ ನೀನು ಎಷ್ಟಾದರೂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ನಾವಿವತ್ತು ನಮ್ಮ ಮಕ್ಕಳಿಗೆ ಸಂಪತ್ತು ಅಂತ ಕೊಡ್ತಿದ್ರೆ ಏನು ಕೊಡ್ತಾ ಇದ್ದೀವಿ, ಪ್ರಾಪರ್ಟಿ ಹಂಚಿಕೆಯಲ್ಲಿ ಏನು ಹಂಚ್ತಾ ಇದ್ದೀವಿ, ದುಡ್ಡು, ಬಂಗಾರ, ಸೈಟ್ಗಳು. ಅದೇ ಅವನ ಮನೆಯಲ್ಲಿದ್ದ ಲೈಬ್ರರಿ ಏನಾದರೂ ಇದ್ದರೆ, ತಾತಂದು ಮುತ್ತಾತಂದು ಲೈಬ್ರರಿ ಇದ್ದರೆ ಅದನ್ನು ಮೊದಲು ಅಂಗಡಿಗೆ ಹಾಕ್ತಿದ್ದೀವಿ. ಹೌದಾ, ಈ ಸಂಪತ್ತು ನನಗೆ ಬರಬೇಕು, ಇಷ್ಟು ಪುಸ್ತಕ ನಾನು ತೊಗೊತೀನಿ, ಇಷ್ಟು ಪುಸ್ತಕ ನಾನು ತೊಗೊತೀನಿ ಅಂತ. ಹಾಗೆ ನಡೀತಾ ಇತ್ತಲ್ಲ ಒಂದು ಕಾಲ. ಹಾಗಿತ್ತಲ್ಲ. ನಮ್ಮ ತಾತ 2 ಶಾಸ್ತ್ರಗಳನ್ನು ಓದಿಸೋರು, ಒಂದು ಶಾಸ್ತ್ರದ ಪುಸ್ತಕ ಇವನಿಗೆ ಹೋಗೋದು, ಮತ್ತೊಂದು ಶಾಸ್ತ್ರದ ಪುಸ್ತಕ ಇನ್ನೊಬ್ಬನಿಗೆ ಹೋಗೋದು, ಹೀಗೆ ನಡೀತಿತ್ತಲ್ಲ.
ಹೀಗಿತ್ತಲ್ಲ, ಇವತ್ತು ನಾವು ಅದನ್ನು ನೋಡಲಿಲ್ವಲ್ಲ. ಇವತ್ತು ಮನೆ ಸದಾಶಿವನಗರದಲ್ಲಿರೋ ಮನೆ, ಅವನಿಗೆ ಬಸವನಗುಡಿಲಿರೋ ಮನೆ, ಇವನಿಗೆ ಹೀಗೆ ಹೋಗ್ತಾ ಇದ್ದೇವೆ ಹೊರತು ಇದನ್ನು ನಾವು ಸಂಪತ್ತು ಅಂತ ಭಾವಿಸಿದ್ದೀವಿ ಹೊರತು ಜ್ಞಾನವನ್ನು ಸಂಪತ್ತು ಅಂತ ಭಾವಿಸಲಿಲ್ಲ. ಈ ಜ್ಞಾನ ಸಂಪತ್ತುಗಳೇ ದೇವಸ್ಥಾನ. ಇದನ್ನು ಹೀಗೆ ನೋಡಿಕೊಂಡ್ರೆ ಪ್ರತಿಯೊಬ್ಬನಿಗೂ ದೇವಸ್ಥಾನದ ಅರಿವು ಮೂಡುತ್ತೆ. ದೇವಸ್ಥಾನವನ್ನು ನೋಡೋ ದೃಷ್ಟಿಕೋನ ಬದಲಾಗುತ್ತೆ. ನಮ್ಮಲ್ಲಿ ದೃಷ್ಟಿಕೋನ ಬದಲಾದರೆ ದೃಶ್ಯ ಬೇರೆ ಕಾಣಕ್ಕೆ ಶುರು ಆಗುತ್ತೆ. ರಾಮನ ವ್ಯಕ್ತಿತ್ವ ಏನು, ಯಾಕೆ ಪೂಜೆ ಮಾಡಿದ್ರು ಅನ್ನೋದು ಅರ್ಥ ಆಗುತ್ತೆ. ಇವತ್ತು ನಾನು ತುಂಬ ಜನ ಕೇಳ್ತಿರ್ತೀನಿ, ಮಕ್ಕಳಿಗೆ ತುಂಬ ಇರೋದು ಸಮಸ್ಯೆ ಏನಪ್ಪ ಅಂದರೆ ಡಿಪ್ರೆಷನ್. ಬೇಗ ಡಿಸಪಾಯಿಂಟ್ ಆಗಿದ್ರೆ, ತಾವು ಅಂದ್ಕೊಂಡಿದ್ದು ಸಿಗಲಿಲ್ಲ ಅಂತಂದ ತಕ್ಷಣ, ಡಿಸಪಾಯಿಂಟ್ ಆಯಿತು ಅಂದ ತಕ್ಷಣ ವಿಪರೀತಕ್ಕೆ ರಿಯಾಕ್ಟ್ ಆಗ್ತಿದ್ದಾರೆ. ಅದಕ್ಕೆ ನಿದರ್ಶನ ರಾಮಚಂದ್ರ. 17-18ನೇ ವಯಸ್ಸಿನ ತರುಣ, ಬೆಳಗ್ಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ತೋರಿಸಿದ್ರು. ನಾಳೆ ನಿನಗೆ ಪಟ್ಟಾಭಿಷೇಕ, ನಾಳೆ ನೀನೇ ರಾಜ, ಚಕ್ರವರ್ತಿ ಸಾಮ್ರಾಜ್ಯಕ್ಕೆ ರಾಜ ನೀನು ಅಂತ ಹೇಳಿದ್ರು. ಸಾಯಂಕಾಲಕ್ಕೆ ಕರೆದು ಬಿಟ್ಟು ಏನೂ ಇಲ್ಲ, ಎಲ್ಲ ಕ್ಯಾನ್ಸಲ್, ನೀನು ಇಲ್ಲಿ ಇರಂಗೂ ಇಲ್ಲ ಕಾಡಿಗೆ ಹೋಗಬೇಕು ವನವಾಸಕ್ಕೆ ಅಂತ ಹೇಳಿದ್ರು. ಆ ವನವಾಸಕ್ಕೆ ನಿನ್ನಿಂದ ನಮ್ಮ ವ್ಯವಸ್ಥೆ ಯಾವುದು ಬರೋದಿಲ್ಲ ಅಂತಂದರು. ಇವತ್ತೇನು ನೀನು ಹಾಕ್ಕೊಂಡಿದ್ದೆ ರಾಜಪೋಷಕಗಳು ಇದೆಲ್ಲ ಬಿಚ್ಚಿಟ್ಟು ಒಂದೇ ಜೊತೆ ನಾರು ಮಾಡಿಕೊಟ್ಟು ಅದರಲ್ಲಿ ಹೋಗು 14 ವರ್ಷ ಜೀವನ ನಡೆಸು ಅಂದರು. ಹೀಗೆ ಡಿಸಪಾಯಿಂಟ್ ಜೀವನ ಕೊಟ್ಟಾಗ, ಒಡ್ಡಿದಾಗ ರಾಮಚಂದ್ರ ರಿಯಾಕ್ಟ್ ಆಗಿದ್ದ ರೀತಿ, ಅವರೆಷ್ಟು ಡಿಪ್ರೆಷನ್ಗೆ ಹೇಗೆ ಹೋಗಿರಬೇಕಿತ್ತು, ಆತ್ಮಹತ್ಯೆ ಮಾಡ್ಕೊಂಡಿರಬೇಕಿತ್ತು ಅಷ್ಟೊತ್ತಿಗೆ. ಆಗಿಲ್ಲ, ನಾವಾಗಿದ್ದರೆ ಹಾಗೆ ಅನ್ಕೊಂತೀವಿ. ಆ ವಯಸ್ಸಿನ ಇವತ್ತಿನ ಮಕ್ಕಳು ನೋಡಿದ್ರೆ ಇವತ್ತು ಅನೇಕ ಕನಸುಗಳು ಇಟ್ಕೊಂಡು ನಾನು JEE ಪಾಸ್ ಆಗಿರ್ತೀನಿ, ಇಂಥ ರ್ಯಾಂಕ್ ಬಂದಿರುತ್ತೆ, ಹಾಗೆ ನೀಟ್ ಹೆಂಗಾಗಿರುತ್ತೆ, ಹಿಂಗಾಗಿರುತ್ತೆ. ಆ ಕಾಲಘಟ್ಟದಲ್ಲೇ ಇರ್ತೀವಿ. ಆ ಸಮಯದಲ್ಲಿ ನಾವು ಅಂದ್ಕೊಂಡಂಗೆ ಆಗಲಿಲ್ಲಪ್ಪ, ನಾವು ಅಂದ್ಕೊಂಡಿದ್ದ ಬ್ರಾಂಚ್ ಸಿಗಲಿಲ್ಲ, ನಾವು ಅಂದ್ಕೊಂಡಿದ್ದ ಸೀಟ್ ಸಿಗಲಿಲ್ಲ, ನಾವು ಅಂದ್ಕೊಂಡಿದ್ದ ಕಾಲೇಜ್ ಸಿಗಲಿಲ್ಲ, ಹಾಗೆ ಅಂತ ಅಂದ ತಕ್ಷಣವೇ ಎಷ್ಟೋ ಜನ ಪ್ರಾಣ ಬಿಡ್ತಾ ಇರುವಂಥ ದೃಷ್ಟಾಂತ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಅಂದರೆ SSLCಗೋಸ್ಕರ, ಹಾಂ SSLC PUCಗೋಸ್ಕರ ಆಗಿರುವಂಥದ್ದಿದೆ ಅಲ್ವಾ. ಅಂದರೆ ಇದು ಸಣ್ಣ, ಇದು ಅಟ್ಲೀಸ್ಟ್ ಇಲ್ಲಿ ಇದಿಲ್ಲ ಅಂದರೆ ಮತ್ತೊಂದು ಬ್ರಾಂಚಲ್ಲಿ ಸೀಟ್ ಇದೆ, ಹೌದಾ. ಇಲ್ಲಿ ರಾಮನಿಗೆ ಜಾಗವೇ ಇಲ್ಲ, ಹಾಗೆ ಕಳಿಸಿದ್ದಾರೆ. ಅವನು ಎಷ್ಟು ಡಿಪ್ರೆಷನ್ಗೆ ಹೋಗಿರಬೇಕಿತ್ತು, ಎಷ್ಟು ಡಿಸಪಾಯಿಂಟ್ ಆಗಿರಬೇಕಿತ್ತು. ಆದರೆ ಅವನು ಅದನ್ನು ಹ್ಯಾಂಡಲ್ ಮಾಡಿದ ರೀತಿ ಇತ್ತಲ್ಲ ರಾಮಚಂದ್ರ. ಈ ಗುಣ ಮಕ್ಕಳಲ್ಲಿ ಬರಬೇಕಿತ್ತು. ನಾವು ಎಜುಕೇಟ್ ಮಾಡೋದಿದ್ರೆ ಈ ಧೈರ್ಯವನ್ನು ತುಂಬಿಸೋ ಹಾಗಿರಬೇಕಿತ್ತು. ಎಜುಕೇಷನ್ ಮಾಡೋದೇ ಧೈರ್ಯಕ್ಕೆ ಅಂತ ಅಂದ್ಕೊಂಡಿದ್ದೀವಿ, ಆದರೆ ಧೈರ್ಯಕ್ಕೆಲ್ಲ ದುಡ್ಡು ಸಂಪಾದಿಸೋಕ್ಕೆ ಅಂತ ಆಗಿದೆ. ಹಾಗಾಗಿ ಡಿಸಪಾಯಿಂಟ್ ಆಗ್ತಿದ್ದೀವಿ. ಸುಖವಾಗಿರ್ತೀವಿ ಅಂತ ಹೋಗ್ತಾ ಇದ್ದೀವಲ್ಲ, ಅದು ಸಮಸ್ಯೆ ಆಗ್ತಿರೋದು. ಈ ಮನೋಭಾವ ಬದಲಾಗಬೇಕು. ಇದು ರಾಮನಲ್ಲಿ ರಾಮನಂತೆ ನೋಡ್ಬೋದು, ಕಲಿಯೋದು. ಇವತ್ತು ನಮಗೆ ರಾಮನ ದರ್ಶನ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀವಿ, ನಾವು ಮೂರ್ತಿಯನ್ನು ನೋಡ್ತಾ ಇದ್ದೀವಿ, ರಾಮನನ್ನು ನೋಡ್ತಾ ಇಲ್ಲ. ರಾಮನ ವಿಗ್ರಹ ಕಾಣ್ತಿದೆ, ರಾಮ ಕಾಣ್ತಿಲ್ಲ. ರಾಮನ ಅಲಂಕಾರ ಸುಂದರವಾಗಿ ಕಾಣ್ತಿದೆ, ರಾಮ ಸುಂದರವಾಗಿ ಕಾಣ್ತಿಲ್ಲ. ಸೊ ಇದು ನಮಗೆ ನೋಡುವ ದೃಷ್ಟಿಕೋನ ಬದಲಾಗಬೇಕು. ಹಾಗಿದ್ದರೆ ನಾನು ಮೀಡಿಯಾ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲಿನ ಒಬ್ಬರನ್ನ ಭೇಟಿಯಾದಂಥ ಸಮಯದಲ್ಲಿ ಅವ್ರ ಹತ್ರ ಏನೋ ಚರ್ಚೆ ಮಾಡಬೇಕಾದ್ರೆ ಅವ್ರು ಹೇಳ್ತಾಯಿದ್ರು, ಈಗಿನ ಕಾಲದ ಜನ ರಾಮಾಯಣ ನಿಜನ, ರಾಮಾಯಣದ ಆಧಾರಗಳು ಉಲ್ಲೇಖಗಳೇನಿದ್ದಾವೆ, ಕುರುಹುಗಳೇನಿದ್ದಾವೆ, ಮಹಾಭಾರತ ನಿಜನ, ಕೃಷ್ಣನ ಅಸ್ತಿತ್ವ, ರಾಮನ ಅಸ್ತಿತ್ವ, ಇಷ್ಟೆಲ್ಲ ಯೋಚನೆ ಮಾಡ್ತಿರೋರು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಒಬ್ಬ ಕೃಷ್ಣನನ್ನು ಆದರ್ಶವಾಗಿ ತಗೊಂಡು ಆಯಿತಾ ಕಥೆ ಸುಳ್ಳು ಅಂತಲೇ ಅಂದ್ಕೊಂಬೇಡ, ಆದರೆ ಒಬ್ಬ ಪ್ರೇಮದಲ್ಲಿ ವೈಫಲ್ಯ ಆಗಿರೋನು ಕೃಷ್ಣನಿಂದ ಏನು ಕಲಿಬಹುದು? ಈಗಿನ ಲೆಕ್ಕಾಚಾರಕ್ಕೆ ಹೋಲಿಸೋದಾದರೆ ಒಬ್ಬ ತಳ ಸಮುದಾಯದಿಂದ ಬಂದಂಥವನು ಹೇಗೆ ಪೂಜನೀಯ ಆಗಬಹುದು, ಎಲ್ಲ ಕಷ್ಟಗಳನ್ನು ಮೀರಿ ಹೇಗೆ ದೈವತ್ವ ಅವನನ್ನು ಸ್ಪರ್ಶಿಸ್ಬೋದು, ಇದನ್ನು ನೋಡಬೇಕಲ್ವ ನಾವು ಅಂತ. ಹೌದು, ಕಥೆಗಳನ್ನು ನಾವು ಅದು ನಿಜನೋ ಸುಳ್ಳು ಅನ್ನೋ ವಿಮರ್ಶೆಯಲ್ಲಿದ್ದೀವಿ, ಅದರಿಂದ ನಾವೇನು ಪಡ್ಕೊಬಹುದು ಅನ್ನೋ ಯೋಚನೆಯಲ್ಲಿ ನಾವ್ಯಾರು ಇಲ್ಲ. ಹಾಗಾಗಿ ಅದೇ ಇವತ್ತೆಲ್ಲ ನೋಡಿ, ನಮ್ಮ ಪೂರ್ವಿಕರು ಆ ಕಥೆಯನ್ನು ಹೇಳುವಾಗಲೂ ಕೂಡ ಕಥೆಯ ಸರ್ವಸಾರವನ್ನು ಗ್ರಹಿಸಿ ಅನ್ನೋ ಕಾರಣಕ್ಕೆ ಆ ಕಥೆಯನ್ನು ನಿರೂಪಣೆ ಮಾಡುವಾಗಲೇ ಕೂಡ, ನೀವು ರಾಮಾಯಣ ಮಹಾಭಾರತ ಆದಿ ಅಥವಾ ಯಾವುದೇ ಪುರಾಣ ಪ್ರಸಂಗಗಳನ್ನು ಹೇಳುವಾಗಲೂ ಕೂಡ ಅದೆಲ್ಲ ಹೇಗೆ ಹೇಳ್ತಿದ್ದಾರೆ ನೀವು ಗಮನಿಸಿ ನೋಡಿ. ನಮ್ಮ ಕಥಾ ಪ್ರಸಂಗವನ್ನು ಹೇಳೋ ಕ್ರಮದಲ್ಲೇ ಸ್ಪಾಯ್ಲರ್ಗಳಿದೆ. ಈ ಟ್ರೈಲರ್ ಸ್ಪಾಯ್ಲರ್ 2 ಶಬ್ದಗಳಿದೆ, ನೀವು ಗಮನಿಸಿರ್ತೀರಿ. ಕಥೆಯ ಅಲ್ಲಲ್ಲಲ್ಲಿನ ತೊಳ್ಕೊಂಗಳನ್ನು ತೋರಿಸ್ಬಿಟ್ಟು ಕೊನೆಯ ಇದನ್ನು ಸನ್ನಿವೇಶವನ್ನು ಗುಪ್ತವಾಗಿಟ್ಟು ಅದರಲ್ಲಿ ಕ್ಯೂರಿಯಾಸಿಟಿ ಇರೋ ಹಾಗೆ ಅದನ್ನು ಮಾಡಿ ಗೋಪನೀಯ ಮಾಡಿ, ಸೊ ಮುಂದೇನಾಯಿತು ಕುತೂಹಲ ಹಾಗೆ ಉಳ್ಕೊಂಡಿರಬೇಕು ಅನ್ನೋ ಕಾರಣಕ್ಕೆ ಆ ಕಥೆಯ ರೋಚಕತೆಯನ್ನು ಕಾಪಾಡಿಕೊಂಡಿರೋದು, ಅದನ್ನು ಟ್ರೈಲರ್ ಹೇಳೋ ಕ್ರಮ. ಇನ್ನೊಂದು ಸ್ಪಾಯ್ಲರ್, ಕೊನೆಯಲ್ಲಿ ಏನಾಯಿತು ಅನ್ನೋದು ಮೊದಲೇ ಹೇಳ್ಬಿಡೋದು. ಅವಾಗ ಮೊದಲಿನಿಂದ ಕೇಳೋ ಉತ್ಸಾಹ ಇರಲ್ಲ, ಅದಿರಲ್ಲ. ಹಾಗಾಗಿ ಅದಕ್ಕೆ ಸ್ಪಾಯ್ಲರ್ ಅಂತಲೇ ಹೆಸರು. ಸ್ಪಾಯ್ಲ್ ಮಾಡ್ತು, ಆ ರಸವನ್ನು ಸ್ಪಾಯ್ಲ್ ಮಾಡ್ತು ಅಂತ. ಆದರೆ ಭಾರತೀಯ ಪರಂಪರೆಯಲ್ಲಿ ಬಹುತೇಕ ಕಥೆಗಳ ನಿರೂಪಣೆ ಸ್ಪಾಯ್ಲರಿಂದನೇ. ಎಲ್ಲ ಕಥಾ ಆರಂಭದಲ್ಲಿ ಕಥೆಯ ಕೊನೆಯನ್ನು ಹೇಳಿರ್ತಾರೆ. ಯಾಕೆ ಅದನ್ನು ಹಾಗೆ ಹೇಳ್ತಿದ್ದಾರೆ ಅಂತಂದರೆ, ಕಥೆಯ ಆರಂಭದಲ್ಲೇ ಕೊನೆಯನ್ನು ಹೇಳಿಬಿಟ್ರೆ ಏನಾಯಿತು ಅನ್ನೋ ಕುತೂಹಲದಲ್ಲಿರಲ್ಲ, ಅದು ಹಾಗೆ ಯಾಕಾಯಿತು ಅಂತ ಹೇಳೋದ್ರಲ್ಲಿ ಅವಾಗ ಕಥೆಯ ಪೂರ್ತಿಯನ್ನು ಕೇಳುವ ಗಮನ ಇರುತ್ತೆ. ಕ್ಯೂರಿಯಾಸಿಟಿ ಎನ್ನುವಂಥದ್ದು, ಕ್ಯೂರಿಯಾಸಿಟಿಯನ್ನು ಕೊನೆಗೆ ಇಡಲಿಲ್ಲ ಅವರು. ಕ್ಯೂರಿಯಾಸಿಟಿಯನ್ನು ಪೂರ್ತಿ ಕಥೆಗೆ ಹರಡಿದ್ರು. ಪ್ರತಿಯೊಂದು ಈ ಕಾರಣಕ್ಕಾಗಿ ಅದು ಹಾಗಾಯ್ತಾ, ಈ ಕಾರಣಕ್ಕಾಗಿ ಅದು ಹಾಗಾಯ್ತಾ ಅಂತ ಪ್ರತಿಯೊಂದು ಅಂಶವನ್ನು ಗಮನ ಇಟ್ಟು ಕಾಣೋ ಹಾಗೆ ನೋಡುವ ಹಾಗಾಯಿತು. ಸೊ ಇದು ನಮ್ಮ ಪೂರ್ವಿಕರ ಶೈಲಿ, ಅಂದರೆ ಪ್ರೋಸೆಸ್ ಕಡೆ ಗಮನ.
ಎಂಡ್ ರಿಸಲ್ಟ್ ಕಡೆ ಅಲ್ಲ, ಅದು ಎಂಡ್ ಹೇಳ್ಬಿಟ್ಟಿದ್ದೀವಲ್ಲ, ಅದ್ರ ಕಡೆ ಗಮನ ಕೊಡಬೇಡ್ರಪ್ಪ ನೀವು, ಇದು ಹಿಂಗೆ ಆಗುತ್ತೆ ಆಯಿತಾ. ಆ ಮಾರ್ಗ ಏನು ನಡೀತಲ್ಲ, ಏನೆಲ್ಲ ಕಾರಣಗಳು ಅದನ್ನು ಆ ಕಥೆಯನ್ನು ಆ ತಿರುವುಗಳು ಹಾಗೆ ನಡೆಸ್ತಲ್ಲ ಆ ಕಥೆಯನ್ನು, ಅದ್ರ ಕಡೆ ಗಮನ ಕೊಡಿ. ಸೊ ಇವತ್ತು ನಮ್ಮಲ್ಲೂ ಕೂಡ ಎಜುಕೇಷನಲ್ಲಿ ಇದೊಂದು ಸಮಸ್ಯೆ. ಅಂದ್ರೆ ರಾಮ ರಾವಣನನ್ನ ಕೊಂದ, ಅದು ಸತ್ಯ. ಅದು ಹಾಗೆ ಆಯ್ತು. ಅಯೋಧ್ಯೆಯಲ್ಲಿರುವ ರಾಮ ಲಂಕೆಗೆ ಯಾಕೆ ಹೋದ ಅನ್ನೋದ್ರ ಬಗ್ಗೆ ಒಂದೊಂದು ಘಟನೆಗಳನ್ನು ಹೇಳ್ತಾ ಅವರು ಹೇಳೋದು. ಅದು ಹಾಗೆ ಯಾಕೆ ತಿರುಗಿತು, ರಾಮ ಅಲ್ಲಿವರೆಗೂ ಹೋಗೋದಕ್ಕೆ ಏನೇನು ನಡೀತು ಸನ್ನಿವೇಶ. ಹೌದು, ಅಂದ್ರೆ ಪ್ರತಿ ಕ್ಷಣವೂ ಕೂಡ ಓ ಈ ಘಟನೆಯಿಂದ ಈ ಕಡೆಗೆ ಬಂತ, ಈ ಘಟನೆಯಿಂದ ಈ ಕಡೆಗೆ ಬಂತ, ಓ ಹಾಗೆ ಹೇಳುವಂಥ ದೃಷ್ಟಿಕೋನ. ಅಂದರೆ ಕಥೆಯ ಪೂರ್ತಿಯು ಗಮನ ಗ್ರಹಿಸಬೇಕು ಅಂತ. ಹೌದು, ಕಥೆಯ ಅರ್ಧ ಭಾಗ, ಕೊನೆಯ ಭಾಗವನ್ನಷ್ಟೇ ಗ್ರಹಿಸ್ತಾ ಇದ್ದೀವಿ ನಾವು ಇವತ್ತೆಲ್ಲ ವಿಷಯಗಳಲ್ಲೂ ಹಾಗೆ. ಚೆನ್ನಾಗಿ ಸುಖವಾಗಿರಬೇಕು, ಯಾವ ಮಾರ್ಗವನ್ನಾದರೂ ಆಶ್ರಯಿಸು. ಚೆನ್ನಾಗಿ ಶ್ರೀಮಂತನಾಗಿರಬೇಕು, ಯಾವ ಮಾರ್ಗವನ್ನಾದರೂ ಆಶ್ರಯಿಸು. ಹಾಗಾಗ್ತದೆ. ಇಲ್ಲಪ್ಪ, ಮಾರ್ಗ ಸರಿ ಮಾಡ್ಕೋಬೇಕು. ಹೌದು, ಅದೇನಾದರೂ ಮಾರ್ಗ ಸರಿಯಾಗಿದ್ದರೆ ಯಾವುದಾದ್ರೂ ಒಂದು ಸಿಗುತ್ತೆ. ಹಾಗೆ ತೋರಿಸುವ ಒಂದು ದೃಷ್ಟಿ ಇತ್ತಲ್ಲ, ಅದು ದೇವಸ್ಥಾನಗಳು. ಆ ದೃಷ್ಟಿಯಲ್ಲಿ ಬಂದರೆ ದೇವಸ್ಥಾನಗಳನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಅದು ಇನ್ನೊಂದು 1000 ವರ್ಷಕ್ಕೆ ರಿಲೆವೆಂಟಾಗಿ ಉಳಿಯುತ್ತೆ. ನಮ್ಮ ಮಕ್ಕಳಿಗೆಲ್ಲ ಅದನ್ನು ತೋರಿಸೋ ಹಾಗೆ ಕಾಣುತ್ತೆ. ಇದಕ್ಕಾಗಿ ಬರಬೇಕು ನೋಡಪ್ಪ. ಇವತ್ತು ನಮಗೆ ಒಂದು ಸೈನ್ಸ್ ಎಕ್ಸಿಬಿಷನ್ಗೆ ಹೋಗುವಾಗ ಮಕ್ಕಳನ್ನು ಎಷ್ಟು ಕುತೂಹಲದಲ್ಲಿ ಕರ್ಕೊಂಡು ಹೋಗ್ತೀವೋ, ನಿಮಗೇನು ತಿಳ್ಕೊಳ್ತೀಯ ನೀನು, ನಿನ್ನ ಜೀವನಕ್ಕೆ ಉಪಯೋಗ ಆಗುತ್ತೆ ಅನ್ನೋ ಹಾಗೆ ತೋರಿಸ್ತಾ ಇದ್ದೀವೋ. ಒಂದು ಪ್ಲಾನೆಟೋರಿಯಂ ಕರ್ಕೊಂಡು ಹೋಗೋದಾಗ ಹೇಗೆ ತೋರಿಸ್ತಾ ಇದ್ದೀವೋ, ಅಥವಾ ಯಾವುದಾದ್ರೂ ಒಂದು ಸೈನ್ಸ್ ಫಿಕ್ಷನ್ ಫಿಲ್ಮ್ ಕರ್ಕೊಂಡು ಹೋದಾಗಲೂ ಹೇಗೆ ತೋರಿಸ್ತಾ ಇದ್ದೀವೋ, ಅಷ್ಟೇ ಕುತೂಹಲದಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಬರ್ಬೇಕು ಮಕ್ಕಳನ್ನು. ನಮ್ಮ ಮುಂದಿನ ಪೀಳಿಗೆಯನ್ನು ನೋಡೋದು, ನಿಂಗೆ ಹೊಸ ವಿಷಯ ತಿಳಿಸ್ತೀನಿ ನೋಡು ಬಾ, ನಿಮಗೊಂದು ಹೊಸ ವಿಷಯ ತಿಳ್ಕೊಳ್ಳೋಕ್ಕೆ, ಜೀವನಕ್ಕೆ ಮುಂದಕ್ಕೆ ಉಪಯೋಗಕ್ಕೆ ಬರುವಂಥ ಒಂದು ವಿಷಯ ಇದೆ ಇಲ್ಲಿ ಅನ್ನೋ ಹಾಗೆ ಕರ್ಕೊಂಬರ್ಬೇಕು. ಎಲ್ಲಿವರೆಗೂ ಎಲ್ಲ ದೇವಸ್ಥಾನವನ್ನು ಕರ್ಕೊಂಡು ಹೋಗಬೇಕು, ಹೀಗೆ ತಿಳಿಸ್ಬೇಕು ಅಂತ ಕಡೆ ಪಕ್ಷ ನಾವು ಯಾರನ್ನ ಕುಲದೇವರು ಅಂತ ಭಾವಿಸ್ಕೊಂಡಿದ್ದೀವಿ, ವರ್ಷದಲ್ಲಿ ಒಂದು ಸತಿ ಆದರೂ ಹೋಗ್ತೀವೋ, ಆ ಕುಲದೇವರ ಬಗ್ಗೆ ನಮಗೆ ಎಷ್ಟು ಗೊತ್ತು? ಏನೂ ಗೊತ್ತಿಲ್ಲ ನಮಗೆ, ಏನೇನೂ ಗೊತ್ತಿಲ್ಲ. ಇಲ್ಲೇ ಕಲ್ಯಾಣಿ ಯಾಕಿದೆ, ಬೆಟ್ಟದ ಮೇಲೆ ಯಾಕೆ ಕೂತಿದ್ದಾನೆ, ಯಾವ ರಾಜರ ಕಾಲದಲ್ಲಿ ಆಯಿತು, ಆ ರಾಜರು ಯಾಕೆ ಕಟ್ಟಿದ್ರು, ನಮಗೆ ಕುಲದೇವ ಅಂತ ಹೆಂಗಾದು, ನಮ್ಮ ಕುಲ ಈ ಊರಿಗೆ ಹೆಂಗೆ ಸಂಪರ್ಕ ಬೆಳೆಸ್ತು, ಇಲ್ಲೇ ವಲಸೆ ಬಂದವರ ನಾವು ಅಥವಾ ಇಲ್ಲೇ ಹುಟ್ಟಿದವರ ನಾವು, ಇದು ಹೇಗಾಯಿತು, ಈ ದೈವ ಇಲ್ಲೇ ಕೂರ್ಲಿಕ್ಕೆ ಏನು ಕಾರಣ ಇತ್ಯಾದಿ ಯಾವ ಮಾಹಿತಿಯೂ ನಮಗೆ ಇಲ್ಲ. ನಾವು ನಮ್ಮ ತಾತ ಹೋಗ್ತಿದ್ರು, ನಮ್ಮ ಮುತ್ತಾತ ಹೋಗ್ತಿದ್ರು, ನಾವು ಹೋಗ್ತಿದ್ವಿ. ಇವತ್ತಿನ ಮಕ್ಕಳನ್ನ ತುಂಬ ವಿದ್ಯಾವಂತರು ಅಂತ ಏನೋ ತಯಾರು ಮಾಡಿ ಕೂರಿಸಿದ್ದೀವಿ, ಎಲ್ಲದಕ್ಕೂ ಪ್ರಶ್ನೆ ಮಾಡಬೇಕು ಅನ್ನೋ ಒಂದು ಕುತೂಹಲದಲ್ಲಿ. ಹಾಗಾಗಿ ನಮಗೆ ಉತ್ತರ ಕೊಡೋಕ್ಕಿಲ್ಲ, ಹಾಗಾಗಿ ಮಕ್ಕಳಲ್ಲಿ ಶ್ರದ್ಧೆ ಬರೋದಿಲ್ಲ, ಅವ್ರು ಹೋಗ್ತಾನೂ ಇಲ್ಲ, ಏಕೆ ಬೇಕಿಲ್ಲ ಅಂತ. ನಮ್ಮ ಈಗ ಮೊನ್ನೆ ಅಷ್ಟೇ ಒಬ್ಬರ ಹತ್ರ ಮಾತಾಡ್ತಾ ಹೇಳ್ತಾ ಇದ್ವಿ, ನಾವು ಆಚರಿಸ್ತಾ ಇದ್ದರೆ ಅದರಲ್ಲಿ ಶೈಥಿಲ್ಯ ಬಂದು ಆಚರಣೆ ಕಮ್ಮಿ ಆಗ್ತಾ ಬರುತ್ತೆ. ಒಂದು ಗುಣಮಟ್ಟವನ್ನು ಕಾಪಾಡಿಕೊಂಡಿದ್ದೆ, ಅದರಲ್ಲೇ ಒಂದಷ್ಟು ಪೀಳಿಗೆಗೆ ಆಚರಣೆ ಕಮ್ಮಿ ಆಗ್ತಾ ಬರುತ್ತೆ. ಆಚರಣೆಯೇ ಮಾಡ್ತಾ ಇಲ್ಲ ಅಂತಂದರೆ ಆಚರಣೆ ಮಾಡ್ದಲೇ ಇರೋ ಪೀಳಿಗೆ ಬರೋಲ್ಲ, ಅದಕ್ಕೆ ವಿರುದ್ಧಾಚರಣೆಯ ಪೀಳಿಗೆ ಹುಟ್ಟುಕೊಳ್ಳುತ್ತೆ. ಹೌದು, ವಿರೋಧ ಶುರುವಾಗ್ಬಿಡುತ್ತೆ. ಇದು ಬೇಕಿಲ್ಲ ಅಂದರೆ ನಾವು ಉಲ್ಟಾ ಮಾಡ್ತೀನಿ ಅಂತ ಹೋಗ್ತಾರೆ. ದೇವಸ್ಥಾನವನ್ನು ನಾನು ಗೌರವಿಸಲಿಲ್ಲ, ನಾನು ತಟಸ್ಥನಾಗಿದೆ, ನನಗೆ ಗೌರವದ ಭಾವನೆಯೂ ಇಲ್ಲ, ತಿರಸ್ಕಾರದ ಭಾವನೆಯೂ ಇಲ್ಲ. ದೈವದ ವಿಚಾರದಲ್ಲಿ ನನಗೆ ಗೌರವದ ಭಾವನೆಯೂ ಇಲ್ಲ, ತಿರಸ್ಕಾರ ಭಾವನೆಯೂ ಇಲ್ಲ. ಈ ಥರ ತಟಸ್ಥ ಭಾವನೆಯಲ್ಲಿ ನಾನಿದ್ದರೆ ನನ್ನ ಮುಂದಿನ ಪೀಳಿಗೆ ತಿರಸ್ಕಾರದ ಭಾವನೆಯನ್ನು ಬೆಳೆಸ್ಕೊಳ್ಳುತ್ತೆ, ಗೌರವದ ಭಾವನೆ ಬೆಳೆಸ್ಕೊಳ್ಳಲ್ಲ. ಹೌದು, ಅದು ಹಾಗೆ ಹೋಗ್ತಾ ಹೋಗುತ್ತೆ. ಸೊ ಹೀಗೆ ದೇವಸ್ಥಾನಗಳನ್ನು ಗೌರವದಲ್ಲಿ ಕಾಪಾಡಿದ್ರೆ ಮಾತ್ರ ಅಟ್ಲೀಸ್ಟ್ ಒಂದು ತಟಸ್ಥ ಭಾವನೆಯ ಪ್ರಜೆಗಳಾದರೂ ಹುಟ್ಟುತ್ತಾರೆ. ಇವತ್ತು ನಾವೇ ಇದಕ್ಕೆ ಅಲಕ್ಷ್ಯ ತೋರಿಸ್ತಾ ಹೋದರೆ ಅವರ ಶ್ರಮ, ಅವರ ಬಲಿದಾನಗಳು, ಅವರ ಏನು ಪೂರ್ವಿಕರ ಸಾರ್ಥಕತೆ ಕಾಣೋದಿಲ್ಲ. ಆ ಕಲ್ಲಿಗೆ ಅದು ನಮ್ಮನ್ನು ಪ್ರಶ್ನಿಸ್ತಾ ಇದೆ. ನೋಡು, ನಮಗೆ ಇಷ್ಟು ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಇದು ನಮ್ಮ ಮೇಲೆ ಇಷ್ಟು ಪ್ರಭಾವ ಬೀರಿತ್ತು. ನಾವು ಇದಕ್ಕಾಗಿ ನಮ್ಮ ಕಲ್ಲುಗಳೇ ಕೇಳ್ಬೋದು, ಇಷ್ಟೆಲ್ಲ ನಾವು ಕಾಪಾಡಿಕೊಂಡಿದ್ದು ನಿಮ್ಮಂಥವ್ರಿಗೋಸ್ಕರ, ಫೋಟೋ ಹೊಡ್ಸ್ಕೊಳಕ್ಕೆ. ಹೌದು, ಇವತ್ತೆಲ್ಲ ದೇವಸ್ಥಾನಗಳಲ್ಲಿ ಫೋಟೋ ಶೂಟ್ ನಡೀತಿದೆ. ಅವರ ಮದುವೆ ಫೋಟೋ ಶೂಟು, ಪ್ರೀ ವೆಡ್ಡಿಂಗ್ ಶೂಟ್ಗಳು ಅಂತೆಲ್ಲ ಮಾಡಿ ಸುಮ್ಮನೆ ಬರೋದು, ಗೋಡೆಗಳಿಂದ ನಿಂತ್ಕೊಳ್ಳೋದು, ಗೋಡೆ ಜೊತೆಯಲ್ಲಿ ಫೋಟೋ ತೊಗೊಳ್ಳೋದು, ಹೀಗೆ ಹೋಗ್ತಾ ಇದ್ದಾರೆ. ದೇವಸ್ಥಾನದ ಗೋಡೆ ಏನು ಹೇಳ್ತಿದೆ, ಯಾವ ಧಾರ್ಮಿಕ ಭಾವನೆಯನ್ನು, ಯಾವ ಸಾಂಸ್ಕೃತಿಕ ಹಿನ್ನೆಲೆಯನ್ನು, ಯಾವ ಪೂರ್ವಿಕರ ಪರಿಶ್ರಮವನ್ನು ಅದು ತೊಗೊಂಡು ನಿಂತಿದೆ ಅನ್ನೋದ್ರ ಕಡೆ ಕಿಂಚಿತ್ ಕಳಕಳಿಯೂ ಇಲ್ಲ. ಆ ಕಳಕಳಿಯನ್ನು ಗಮನಿಸಿದ್ರೆ ಆ ಗೋಡೆಯ ಪ್ರತಿಯೊಂದು ಇದಕ್ಕೂ, ಕಂಬಕ್ಕೂ, ಗೋಡೆ ಒಂದೊಂದು ಕೆತ್ತನಕ್ಕೂ ನಮಸ್ಕಾರ ಮಾಡಬೇಕು ನಾವು. ಆ ಶ್ರಮ, ಆ ಕಳಕಳಿ ಇತ್ತಲ್ಲ ನಮಗೆ ತಿಳಿಸ್ಕೊಡ್ಬೇಕು ಅಂದರೆ ಅವ್ರಿಗೆ ಆ ತುಡಿತಾ ಇದೆ ನೋಡಿ. ಇವತ್ತು ಅಷ್ಟೆಲ್ಲ, ಇವಾಗ ಬೇಲೂರು ದೇವಸ್ಥಾನಗಳೆಲ್ಲ ನೀವು ಚಮತ್ಕಾರಗಳನ್ನು ನೋಡ್ತೀರಿ, ಈ ಕಿವಿಗೆ ಹಾಕ್ತಾರೆ, ಈ ಕಿವಿಯಿಂದ ಬರುತ್ತೆ, ಮೇಲೆ ಸಣ್ಣ ಸಣ್ಣ, ಅಷ್ಟೆಲ್ಲ ಚಮತ್ಕಾರವಾಗಿ ಯಾಕೆ ತೋರಿಸ್ತಿದ್ದಾರೆ, ಗಮನ ಬರಲಿ ಅಂತ. ಹೌದು, ಇವಾಗ ಯಾವುದೋ ಒಂದು ಬೂಸ್ಟೋ ಬೋರ್ನ್ವಿಟಾಗೋ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂದರೆ ವಿರಾಟ್ ಕೊಹ್ಲಿನೋ ಬುಮ್ರಾನೋ ಕರ್ಕೊಂಬಂದರೆ ಪ್ರಾಡಕ್ಟ್ ಕಡೆ ಗಮನ ಬರಲಿ ಅಂತ ಅರ್ಥ. ಹೌದು, ಹೌದಾ? ಸೊ ಈ ಥರದ್ದು ಏನಾದರೂ ಒಂದು ಅಡ್ವರ್ಟೈಸಿಂಗ್ ಎಲಿಮೆಂಟ್ ಇದ್ದರೆ, ಸೊ ಫೈನಲಿ ಎಲ್ಲದರ ಉದ್ದೇಶ ಗಮನ ತಗೊಂಬಂದು ದೇವ್ರ ಮೇಲೆ ಅದನ್ನು ಅಲ್ಲಿ ಕೊಡಿ ಅಂತ, ಅಥವಾ ಆ ಕಂಬದಲ್ಲಿ ಏನಾದರೂ ಒಂದು ವಿಶೇಷ ಇದೆ, ಅಲ್ಲಿಂದ ಅದರಲ್ಲಿ ಜ್ಞಾನಾರ್ಜನೆಗೆ ಒಂದು ವಿಷಯ ಇದೆ, ಅದನ್ನು ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅದು ಯಾವುದೂ ಮಾಡ್ತಿಲ್ಲ ನಾವು. ಅದು ವಿಶೇಷವಾಗಿದೆ ಅಂತ ಗಮನಿಸಿದ್ವಿ.
ಯಾವ ವಿಶೇಷವನ್ನು ತಿಳಿಸ್ತಾ ಇದೆ ಅನ್ನೋದ್ರ ಕಡೆ ಗಮನ ಹಾಕಿದೆ. ಅಂದ್ರೆ ಹೊರಗಿನ ಕಲ್ಲುಗಳಿಗೂ ಕೂಡ ದೇವರ ಮೂರ್ತಿಯಷ್ಟೇ ಪಾವಿತ್ರ್ಯತೆ ಗೌರವ ಇದೆ. ಹಾಗಾದ್ರೆ ಪಾವಿತ್ರ್ಯತೆ ಪ್ರತಿಯೊಂದು ಕಲ್ಲಲ್ಲೂ ಇದೆ. ಇಲ್ಲಾಂದ್ರೆ ಅದು ಅಷ್ಟು ಶ್ರದ್ಧೆ ವಹಿಸ್ಬೇಕಿಲ್ಲ ಅಂತ. ಈಗ ಭಗವಂತನನ್ನು ಪೂಜಿಸಬೇಕು, ಅವನನ್ನು ಆರಾಧಿಸಬೇಕು, ಮಿಕ್ಕಿದ್ದ ಕಂಬಗಳಿಗೆ ಗೋಡೆಗಳಿಗೆ ಅಷ್ಟು ಗೌರವ ಕೊಡಬೇಕಿಲ್ಲ ಅನ್ನೋದಾದರೆ, ಪೂಜನೀಯ ಭಗವಂತ ಮಾತ್ರ ಅನ್ನೋದಾಗಿದ್ದರೆ ಅಲ್ಲಿ ಅಷ್ಟು ಕೆಲಸ ಮಾಡಬೇಕಿಲ್ವಲ್ಲ. ಹೌದು, ಸುಮ್ಮನೆ ಆಗ ಒಂದು ಕಲ್ಲಿನ ಚಪ್ಪಡಿ ಇಟ್ಟಿದ್ರೆ ಮುಗಿದಿರ್ತಿತ್ತಲ್ಲ. ಅಷ್ಟು ಅಲಂಕಾರವನ್ನು ಶೃಂಗಾರವನ್ನು ಮಾಡ್ತಾರೆ ಅಂತಂದರೆ ದೇವಸ್ಥಾನದ ಕಣಕಣವು ಪೂಜನೀಯ ಅಂತ. ಈ ಕಾರಣಕ್ಕೇ ನೀವು ದೇವಸ್ಥಾನದಲ್ಲಿ ಒಂದು ಆಚರಣೆಯನ್ನು ಗಮನಿಸಿದ್ರೆ, ಒಂದು ಆಚರಣೆ ವಿಶೇಷವನ್ನು ಹೇಳೋದಾದರೆ, ಗರ್ಭಗುಡಿ ಒಳಗೆ ಗರ್ಭಗುಡಿ ಹತ್ರ ಬಂದಾಗ ಅಲ್ಲಿ ದೇವಸ್ಥಾನದ ಒಳಗಡೆ ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು ಅಂತಾರೆ. ನೀವು ನಮಸ್ಕಾರ ಮಾಡದಿದ್ರೆ ಗರುಡನ ಹಿಂದೆ ವಿಷ್ಣು ದೇವಾಲಯ ಕಾಲು ತೋರಿಸೋದು, ಬೆನ್ನು ತೋರಿಸೋದು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅಂತ ಒಂದು ಹೇಳ್ತಾರೆ ದರ್ಶನ. ಸರಿಯಾಗಿ ಒಂದು ಪ್ರಶ್ನೆ ಮಾಡಿದ್ರೆ, ಇವಾಗ ನಂದಿ ಅಥವಾ ಗರುಡ ಭಗವಂತನ ಕಡೆಗೆ ಮುಖ ಮಾಡಿ ಅವನನ್ನೇ ಧ್ಯಾನಿಸ್ತಾ ಕೂತಿದ್ದೆ, ನಾನು ಬೆನ್ನು ತೋರಿಸೋದನ್ನ ಕಾಲು ತೋರಿಸೋದನ್ನ ಅವನಿಗೆ ಹೆಂಗೆ ಗೊತ್ತಾಗತ್ತೆ? ಹೌದಾ? ಗರುಡರಿಗೆ ಅರ್ಥ ಆಗಬೇಕು, ಅದು ಕಂಡಿರಬೇಕು ಅಂತಿದ್ರೆ, ನಂದಿಗೆ ಅದು ಕಂಡಿರಬೇಕು ಅಂತಂದರೆ ನಂದಿಯ ಗಮನ ನಮ್ಮ ಕಡೆ ಇರಬೇಕು, ಗರುಡರ ಗಮನ ನಮ್ಮ ಕಡೆ ಇರಬೇಕು. ಹಾಗಿದ್ದರೆ ನಾವು ಬೆನ್ನು ತೋರಿಸೋದ್ವಾ ಕಾಲು ತೋರಿಸೋದ್ವಾ ಗೊತ್ತಾಗಿ, ಅವರು ಸದಾ ಅವರ ಭಗವಂತನ ಧ್ಯಾನದಲ್ಲೇ ಕೂತಿರೋರಾಗಿದ್ದರೆ ನಾವು ಏನು ತೋರಿಸಿದ್ರು ಏನು ಮಾಡಿದ್ರು ಏನು ಗೊತ್ತಾಗಿರಬಾರ್ದಿತ್ತಲ್ಲ. ಮತ್ತು ಏನು ಇದನ್ನು ಕಥೆ ಹೇಳ್ತಿದ್ದಾರಲ್ಲ, ಇದು ಯಾಕೆ ಅವರು ರುಷ್ಟರಾಗಿಬಿಡ್ತಾರೆ, ಅವ್ರಿಗೆ ಬೆನ್ನು ತೋರಿಸ್ಬಾರ್ದು, ಕೋಪ ಆಗುತ್ತೆ, ಹಾಗೆ ಅಂತ ಹೇಳೋದು ಯಾಕೆ ಅಂತಂದರೆ, ವಾಸ್ತವ ಅದಲ್ಲ ಕಾರಣ. ಮುಖ್ಯ ವಾಸ್ತವ ಕಾರಣ ಏನಪ್ಪ ಅಂತಂದರೆ, ನಾವು ಭಗವಂತನ ಹತ್ತಿರ ಹೋಗಿ ಗರ್ಭಗುಡಿ ಬಾಗಿಲ ಹತ್ರ ಹೋಗಿ ನಮಸ್ಕಾರ ಮಾಡ್ತೀವಿ ಅಂತಂದರೆ ನನ್ನ ಸಮರ್ಪಣೆ ಭಗವಂತನಿಗೆ ಮಾತ್ರ. ಭಗವಂತ ನೀನು ನನಗೆ ಸಹಾಯ ಮಾಡು, ನನ್ನ ಕಷ್ಟವನ್ನು ನಿನ್ನ ಬಗೆಹರಿಸು, ನಾನು ನಿನ್ನ ಕಾಲಿಗೆ ಬೀಳ್ತೀನಿ, ನಿನಗೆ ನಮಸ್ಕಾರ ಮಾಡ್ತೀನಿ. ದೇವಸ್ಥಾನ ಕಟ್ಕೊಂಡು ನನಗೇನಾಗಬೇಕಾಗಿಲ್ಲ, ನಾನು ಕನೆಕ್ಟ್ ಆಗೋದು ದೈವದ ಜೊತೆಗೆ ಮಾತ್ರ. ಅದೇ ದೇವಸ್ಥಾನದ ಹೊರಗಡೆ ಹೋಗಿ ಧ್ವಜಸ್ತಂಭದ ಹತ್ರ ನಿಂತು ನಮಸ್ಕಾರ ಮಾಡಿದ್ರೆ ಆಗ ನಾನು ದೇವಸ್ಥಾನಕ್ಕೆ ಕನೆಕ್ಟ್ ಆಗ್ತೀನಿ. ಆ ನಮಸ್ಕಾರ ದೇವಸ್ಥಾನಕ್ಕೆ ಹೋಗುತ್ತೆ. ದೇವಸ್ಥಾನದ ಜೊತೆಯಲ್ಲಿ ಭಗವಂತ. ಸೊ ಈ ಕೆಲಸಕ್ಕೆ ಒಂದು ನಮಸ್ಕಾರ ಮಾಡಿ ಅಂತ ಒಂದು ಪೂರ್ವಿಕರು ಅಭ್ಯಾಸ ಮಾಡಿಸಿದ್ರು. ಸೊ ಆವಾಗ ದೇವಸ್ಥಾನವೇ ನಂದು ಅಂತ ಅನ್ನಿಸ್ಬೇಕು. ಇವಾಗ ನಮಗೆ ದೈವ ಮಾತ್ರ ನಮ್ಮದು ಅಂತ ಅನಿಸುತ್ತೆ, ಆಯಿತಾ? ದೇವಸ್ಥಾನವೇ ನಮ್ಮದು ಅಂತ ಬರಬೇಕು ಭಾವನೆ. ಯಾಕಂದರೆ ಇದಿಷ್ಟೂ ದೈವವೇ ಅಂತ ಅರ್ಥ ಅವರಿಗೆ. ದೈವ ಬೇರೆ ಅಲ್ಲ, ದೇವಸ್ಥಾನ ಬೇರೆ ಅಲ್ಲ, ಅಷ್ಟೂ ದೈವವೇ ಅಂತ. ಸೊ ಆ ಭಾವನೆಯಲ್ಲಿ ಮೂಡಬೇಕು. ಒಳಗಿನ ಮೂರ್ತಿ ಅಷ್ಟೇ ದೈವ ಅಲ್ಲ, ದೇವಸ್ಥಾನದ ಗೋಡೆ ಕಂಬಗಳು ಎಲ್ಲ ಶಿಲ್ಪವು ದೈವ ಸ್ವರೂಪವನ್ನೇ ತಾಳಿದೆ ಅನ್ನೋದನ್ನು ತೋರಿಸೋದಕ್ಕೆ. ಸೊ ಈ ದೃಷ್ಟಿಯಲ್ಲಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಸಿದ್ರು. ಆದರೆ ಇವತ್ತು ನಮಗೆ ಅದು ಗೊತ್ತಾಗ್ತಿಲ್ಲ. ಒಳಗೆ ಹತ್ತಿರದಲ್ಲಿ ನಮಸ್ಕಾರ ಮಾಡಿದ್ರೆ ದೇವರು ತುಂಬ ಹತ್ತಿರದಲ್ಲಿ ನಮ್ಮನ್ನು ಗುರುತಿಸಿದ್ರು ಅಂತ. ವೈಕುಂಠ ಏಕಾದಶಿಯ ಪೌರಾಣಿಕ ಹಿನ್ನೆಲೆ ಒಂದು. ಈ ವರ್ಷದ ಆಚರಣೆಗಳು ಹೇಗಿರುತ್ತೆ? 12 ತಿಂಗಳಿದೆ ಅಂತಂದ್ರೆ ಅದರಲ್ಲಿ 24 ಏಕಾದಶಿಗಳು. ಪ್ರತಿಯೊಂದು ಏಕಾದಶಿಗೂ ಒಂದೊಂದು ಹೆಸರಿದೆ. ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಏನೆಲ್ಲ ಇವತ್ತು ನಾವು ಜಯಂತಿ ಶಬ್ದದಲ್ಲಿ ಪ್ರಯೋಗ ಮಾಡ್ತಿದ್ದೀವಲ್ಲ, ಈ ಎಲ್ಲಾ ಜಯಂತಿ ಕೃಷ್ಣ ಹುಟ್ಟಿದ ತಿಥಿಯ ಹೆಸರು ಜಯಂತಿ. ಯಾರೆಲ್ಲ ಈ ದಿನ ನಿನ್ನ ಸ್ಮರಣೆ ಮಾಡಿ ನಿನ್ನ ಜಪದಲ್ಲಿ ಯಾರೆಲ್ಲ ನಿನ್ನ ಹತ್ರಕ್ಕೆ ಬರ್ತಾರೋ ಅವರಿಗೆಲ್ಲ ಮೋಕ್ಷ ಕೊಡಬೇಕು ಅಂತ. ನೀನು ಎಷ್ಟೇ ಪಾಪಗಳನ್ನು ಮಾಡಿದ್ರು ಭಗವಂತ ನಿನ್ನ ಮೇಲೆ ಕರುಣೆ ತೋರಿಸ್ತಾನೆ ಅಂತ. ಬೆಳಗ್ಗೆ ಆರಂಭವಾದರೆ ಸಂಜೆ ರಾತ್ರಿ 8-9 ಗಂಟೆ ವೈಕುಂಠ ದ್ವಾರದ ಪ್ರವೇಶಗಳು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.